ಫೋನ್ ಇದ್ದೀನಿಲ್ಲ ಹಾಗೆ ವರ್ಷ ಒಂದೇ ಅದ ರೀ. 2026ನೇ ವರ್ಷ ಒಂದೇ ಅದ. ಆದರೆ ಇದು 3 ವಿಧವಾಗಿ ಮಾರ್ಪಡ್ತದೆ ರೀ ಒಬ್ಬೊಬ್ಬರ ಜೀವಿತದಲ್ಲಿ. ಒಬ್ರಿಗೆ ಈ ವರ್ಷ ಬರಗಾಲದ ಅನುಭವ ಆಗ್ತದ, ಒಬ್ರಿಗೆ ಈ ವರ್ಷ 100ರಷ್ಟು ಆಶೀರ್ವಾದ ತರುವಂಥ ವರ್ಷ ಆಗ್ತದ, ಕೆಲವೊಬ್ಬರಿಗೆ ಈ ವರ್ಷ ಹೆಂಗತ್ತದಂದರೆ ಸುಖ ಮತ್ತು ಸಮೃದ್ಧಿಯಿಂದ ತರುವಂಥ ವರ್ಷ ಈ ವರ್ಷ ಆಗ್ತದೆ ಅಂತೇಳಿರಿ. ಹಲ್ಲೆಲೂಯಾ. ಹಾಗಾದರೆ ನನ್ನ ಪ್ರೀತಿದರ ಮಕ್ಕಳೇ, ಈ ವರ್ಷ ನಮಗೆ ಸುಖ ಸಂತೋಷ ತರುವಂಥ ವರ್ಷ ಆಗಬೇಕಪ್ಪ ಅಂತಂದರೆ, ಈ ವರ್ಷ ನಮಗೆ 100ರಷ್ಟು ಪ್ರತಿಫಲ ತರುವಂಥ 100ರಂಥ ಆಶೀರ್ವಾದ ತರುವಂಥ ವರ್ಷ ನಮಗೆ ಆಗಬೇಕಪ್ಪ ಅಂತಂದರೆ, ಬರಗಾಲದಂಥ ವರ್ಷ ನಾನು ನೀನು ಅನುಭವಿಸ್ಬಾರ್ದಪ್ಪ ಅಂತಂದರೆ, ನನ್ನ ಪ್ರೀತಿದರ ಮಕ್ಕಳೇ, ನಮ್ಮ ಜೀವಿತದಲ್ಲಿ ನಾವು ನೋಡ್ತೇವೆ ಈ 2 ಸುಖ ಮತ್ತು ಸಂತೋಷ ತರುವಂಥ ವರ್ಷ ನಮ್ಮ ಜೀವಿತದಲ್ಲಿ ಜರುಗಬೇಕಪ್ಪ ಅಂತಂದರೆ, 100ರಷ್ಟು ಪ್ರತಿಫಲವನ್ನು ತರುವಂಥ ವರ್ಷ ನಾವು ಅನುಭವಿಸ್ಬೇಕಪ್ಪ ಅಂತಂದರೆ, ಅದು ನಾವು ನೋಡ್ತೇವೆ ದೇವರು ದಯಪಾಲಿಸಿರುವಂಥ ವರ್ಷ ಅದು ಶುಭ ವರ್ಷವಾಗಿರ್ತದ. ಕೀರ್ತನೆ 65ನೇ ಅಧ್ಯಾಯ 11ನೇ ವಚನ ನೋಡುವಂಥ ಸಂದರ್ಭದಲ್ಲಿ ಯೆಹೋವನು ನಾವು ನೋಡ್ತೇವೆ ತಿರುಗಿ ಮತ್ತೊಂದು ಆವೃತ್ತಿ ನಮಗೆ ಏನು ಮಾಡಿದ್ದಾನೆಂದರೆ, ಆತನು ಸುಭಿಕ್ಷೆ ಕಿರೀಟವನ್ನು ಆತನು ನಮಗೆ ಕೊಟ್ಟಿದ್ದಾನೆ, ಆತನು ಮತ್ತೊಂದು ದಯಾ ಕಿರೀಟ ನಮಗೆ ಕೊಟ್ಟಿದ್ದಾನೆ, ಮತ್ತೊಂದು ನೂತನ ವರ್ಷದಲ್ಲಿ ಆತನು ಕಾಲಿಡುವಂತೆ ನಮಗೆ ಒಳ್ಳೆ ಶುಭ ವರ್ಷ ನಮಗೆ ದಯಪಾಲಿಸಿದ್ದಾನೆ. ಆದರೆ ಈ 3 ವರ್ಷಗಳು ಹೆಂಗೆ ಮಾರ್ಪಡ್ತವಪ್ಪ ಅಂತಂದರೆ, ನಮ್ಮ ಪ್ರವರ್ತನೆಯಿಂದ ಈ 3 ವರ್ಷಗಳು ಬದಲಾಗ್ತಾವೆ ಅಂತೇಳಿರಿ. ಹಲ್ಲೆಲೂಯಾ. ಹೆಂಗೆ ಬದಲಾಗ್ತಾವ್ರಿ? ದೇವರೇನೋ ಒಳ್ಳೆಯ ವರ್ಷನೇ ಕೊಟ್ಟ ನಮಗೆ. ಯಾಕಂದರೆ ದೇವರು ಮೊದಲನೇ ದಿನ ಮಾಡಿದಾಗ ಏನಂದನ್ರಿ, ಇದು ಒಳ್ಳೆಯದು ಎಂಬುದಾಗಿ ಹೇಳಿದನು. ದೇವರು 2ನೇ ದಿನ ಮಾಡಿದಾಗ ಏನಂದನು, ಇದನ್ನು ಒಳ್ಳೆಯದು ಎಂಬುದಾಗಿ ಹೇಳಿದನು. ದೇವರು ಪ್ರತಿಯೊಂದು ದಿನವನ್ನು ಮಾಡಿದಾಗ ಕೊನೆಗೆ ಏನು ಹೇಳ್ದನಪ್ಪ ಅಂದರೆ, ಇದು ಒಳ್ಳೆಯದು 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 ಎಂಬುದಾಗಿ ಹೇಳ್ತಾ ಹೋದನು ಅಂತೇಳಿರಿ. ಅದಕ್ಕೋಸ್ಕರವಾಗಿ ವಿಶ್ವಾಸಿ ಮಕ್ಕಳ ಜೀವಿತದಲ್ಲಿ, ದೇವರ ಮಕ್ಕಳ ಜೀವಿತದಲ್ಲಿ, ರಕ್ಷಣೆ ಹೊಂದಿದಂಥ ಜೀವಿತದಲ್ಲಿ, ಅಥವಾ ದೇವರು ಸೃಷ್ಟಿ ಮಾಡಿರುವಂಥ ಮನುಷ್ಯರ ಜೀವಿತದಲ್ಲಿ ದೇವರು ಎಲ್ಲವನ್ನು ಒಳ್ಳೆಯದಾಗೆ ಆತನು ಮಾಡ್ತಾನೆ. ಆತನು ಕೊಟ್ಟಿರುವಂಥ ವರ್ಷ ಒಳ್ಳೆಯದಾಗೇ ಇರ್ತದೆ. ಆದರೆ ನಮ್ಮ ಪ್ರವರ್ತನೆಯಿಂದ ನಾವು ಏನು ಮಾಡ್ತೀವಿ ಅಂದರೆ, ಈ ವರ್ಷಗಳನ್ನು ಬದಲಾವಣೆ ಮಾಡ್ಕೊಳ್ತೀವಿ ಅಂತೇಳಿರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೋಸ್ಕರ ನನ್ನ ಪ್ರೀತಿದವ್ರ ಮಕ್ಕಳೇ, ನಮ್ಮ ಪ್ರವರ್ತನೆ ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಅಂತೇಳಿರಿ. ನಮ್ಮ ಜೀವಿತದಲ್ಲಿ 100ರಷ್ಟು ಪ್ರತಿಫಲ ತರುವಂಥ ವರ್ಷ ಈ ವರ್ಷ ಆಗಬೇಕಪ್ಪ ಅಂತಂದರೆ, ನಮ್ಮ ಜೀವಿತದಲ್ಲಿ ಸುಖ ಸಂತೋಷ ಹೆಚ್ಚಾಗುವಂಥ ವರ್ಷ ಈ ವರ್ಷ ಆಗಬೇಕಪ್ಪ ಅಂತಂದರೆ, ನಮ್ಮ ಜೀವಿತದಲ್ಲಿ ಬರಗಾಲದಿಂದ ತಪ್ಪಿಸ್ಕೊಳ್ಬೇಕಪ್ಪ ಅಂತಂದರೆ, ಬರಗಾಲದಂಥ ಒಂದು ವರ್ಷ ಈ ವರ್ಷ ನಮ್ಮ ಜೀವಿತದಲ್ಲಿ ಆಗಬಾರ್ದಪ್ಪ ಅಂತಂದರೆ, ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಕೆಲವೊಂದು ಜಾಗ್ರತೆಗಳನ್ನು, ಕೆಲವೊಂದು ಎಚ್ಚರಿಕೆಗಳನ್ನು, ಕೆಲವೊಂದು ದೇವ್ರ ಮಾತುಗಳನ್ನು ನಾವು ನಮ್ಮ ಹೃದಯದಲ್ಲಿ ಇಟ್ಕೊಳ್ಬೇಕೆಂಬುದಾಗಿ ದೇವ್ರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿರಿ. ಹಲ್ಲೆಲೂಯಾ. ಬನ್ನಿ ನಾವೆಲ್ಲರೂ ಕೂಡ ಮೊಟ್ಟ ಮೊದಲನೇದಾಗಿ ಬರಗಾಲದ ವರ್ಷ ನಾವು ನೋಡೋಣ, ಧ್ಯಾನ ಮಾಡೋಣ. ಬನ್ನಿ ನಾವೆಲ್ಲರೂ ಕೂಡ 2ನೇ ಸಮುವೇಲ್ ಪುಸ್ತಕ 21ನೇ ಅಧ್ಯಾಯ 1ನೇ ವಚನ ಯಾರಾದರೂ ಓದ್ರಿ. ನಂಬರ್ 1 ಫಸ್ಟ್ ಮೊದಲನೇ ವರ್ಷ. ದಯವಿಟ್ಟು ಯಾರಾದರೂ 2 ಸಾಮುವೇಲ್ 2ನೇ ಸಮುವೇಲ್ ಪುಸ್ತಕ 21ನೇ ಅಧ್ಯಾಯ 1ನೇ ವಚನ ಯಾರಾದರೂ ದಯಮಾಡೊಬ್ಬರು ಓದ್ರಿ. 21. ದಾವೀದನ ಕಾಲದಲ್ಲಿ 3 ವರ್ಷಗಳವರೆಗೆ ಆ 3 ವರ್ಷಗಳವರೆಗೆ ಬಿಡದೆ ಬರವಿತ್ತು. ಸಾಕಮ್ಮ. ನಾವು ನೋಡ್ತೇವೆ ಇನ್ನೊಂದು ವಚನ ನನಗೆ ಓದಿ ಸಹಾಯ ಮಾಡ್ರಿ. ಆದಿಕಾಂಡ 26ನೇ ಅಧ್ಯಾಯ 1ನೇ ವಚನ ನೋಡ್ರಿ. ಆದಿಕಾಂಡ 26ನೇ ಅಧ್ಯಾಯ 1ನೇ ವಚನ ಒಬ್ಬರು ಓದಿ ನನಗೆ ಸಹಾಯ ಮಾಡ್ರಿ. ಜೆನೆಸಿಸ್. ಅಬ್ರಹಾಮನ ಕಾಲದಲ್ಲಿ ಬಂದ ಮೊದಲನೇ ಬರವಲ್ಲದೆ ಇನ್ನೂ ಒಂದು ಬರವು ಕಾನಾನ್ ದೇಶಕ್ಕೆ ಬಂತು. ಯಾರಾದರೂ ಆದಿಕಾಂಡ 12ನೇ ಅಧ್ಯಾಯ 9ನೇ ವಚನ ಓದ್ತೀರಾ? ಆದಿಕಾಂಡ 12ನೇ ಅಧ್ಯಾಯ 9ನೇ ವಚನ. ಜೆನೆಸಿಸ್ 12. ತರುವಾಯ ಅಬ್ರಹಾಮನು ಅಲ್ಲಿಂದ ಹೊರಟು ಕಾನಾನ್ ದೇಶದ ದಕ್ಷಿಣ ಸೀಮೆಗೆ ಮುಂದೆ ಹೋಗುತ್ತಾ ಇದ್ದನು. ಆ ದೇಶದಲ್ಲಿ ಘೋರ ಕ್ಷಾಮ ಇದ್ದದರಿಂದ ಅಲ್ಲಿರದೆ ಐಗುಪ್ತ ದೇಶದಲ್ಲಿ ಕೆಲವು ಕಾಲ ಇರಬೇಕೆಂದು ಆ ಬೆಟ್ಟದ ಸೀಮೆಯಿಂದ ಇಳಿದು ಹೋದನು. ಹಲ್ಲೆಲೂಯಾ. ನಾವು ನೋಡ್ತೇವೆ ನನ್ನ ಪ್ರೀತಿಯ ದೇವಜನರೇ, 2ನೇ ಸಮುವೇಲ್ ಪುಸ್ತಕ 21ನೇ ಅಧ್ಯಾಯ, ಆದಿಕಾಂಡ 12ನೇ ಅಧ್ಯಾಯ, ಆದಿಕಾಂಡ 26ನೇ ಅಧ್ಯಾಯ, ಈ 3 ಅಧ್ಯಾಯಗಳಲ್ಲಿ ನಾವು ಓದಿರುವಂಥ ವೇದ ಭಾಗದಲ್ಲಿ ನಾವು ನೋಡ್ತಿದ್ದೇವೆ. ಅಬ್ರಹಾಮನ ಕಾಲದಲ್ಲಿ ಕೂಡ ಬರ ಬಂತು, ಆತನ ಮಗನಾಗಿರುವಂಥ ಈಸಾಕನ ಕಾಲದಲ್ಲಿ ಕೂಡ ಬರ ಬಂತು. ನಾವು ನೋಡ್ತೇವೆ ಮುಂದೆ ದಾವೀದನ ಕಾಲದಲ್ಲಿ ಕೂಡ ಏನು ಬಂತು, ಬರಗಾಲ ಅಂತಕ್ಕಂಥದ್ದು ಬಂತು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿರಿ. ಹಲ್ಲೆಲೂಯಾ. ನೋಡ್ರಿ, ಅಬ್ರಹಾಮನ ಕಾಲದಲ್ಲಿ ಕೂಡ ಬರಗಾಲ ಬಂತು, ಅಬ್ರಹಾಮನು ಕೂಡ ಬರಗಾಲಕ್ಕೆ ತುತ್ತಾದನು.
ಅದಾದ ನಂತರ ಆತನ ಮಗನಾಗಿರುವಂಥ ಇಸಾಕನು ಕೂಡ ನಾವು ನೋಡ್ತೇವೆ, ಆತನ ಕಾಲದಲ್ಲಿ ಕೂಡ ಏನಾಯ್ತಂದರೆ ಬರಗಾಲ ಅಂತಕ್ಕಂಥದ್ದು ಬಂತು. ಆತನು ಕೂಡ ಬರಗಾಲಕ್ಕೆ ತುತ್ತಾದನು. ಅದರ ಮುಂದೆ ಹೋಗಿ ನಾವು ನೋಡ್ತೇವೆ ದಾವೀದನ ಕಾಲದಲ್ಲಿ ಕೂಡ ನಾವು ನೋಡ್ತೇವೆ 3 ವರ್ಷ ಬರಗಾಲ ಅಂತಕ್ಕಂಥದ್ದು ಬಂತು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ ಅಂತೇಳಿರಿ. ಹಲ್ಲೆಲೂಯಾ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ನೋಡ್ತೇವೆ ಈ ಬರಗಾಲ ಅಂತಕ್ಕಂಥದ್ದು ಯಾಕೆ ಬರ್ತದಪ್ಪ ಅಂತಂದರೆ, ನಮ್ಮ ಜೀವಿತದಲ್ಲಿ ನಮ್ಮ ಕುಟುಂಬದಲ್ಲಿ ಬರಗಾಲಕ್ಕೆ ನಾವು ಯಾಕೆ ತುತ್ತಾಗ್ತೀವಪ್ಪ ಅಂತಂದರೆ, ನಾವು ನೋಡ್ತೇವೆ ನನ್ನ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ದೇವರ ಮಾತುಗಳನ್ನು ಯಾವಾಗ ನಾವು ಕೇಳೋದನ್ನು ಬಿಡ್ತೀವಲ್ರಿ, ದೇವರ ಆಜ್ಞೆಗಳನ್ನು ಯಾವಾಗ ನಾವು ಮುರಿದು ಹಾಕ್ತೀವಲ್ರಿ, ದೇವರ ಚಿತ್ತವನ್ನು ಯಾವಾಗ ನಾವು ತಿಳ್ಕೊಳ್ಳೋದಲ್ರಿ, ಆವಾಗ ಏನಾಗ್ತದಪ್ಪ ಅಂತಂದರೆ ನಮ್ಮ ಜೀವಿತದಲ್ಲಿ ಬರಗಾಲದ ವರ್ಷಗಳು ಪ್ರವೇಶ ಮಾಡ್ತವಂತೇಳಿರಿ. ಹಲ್ಲೆಲೂಯಾ. ಯಾವಾಗ ದೇವ್ರ ಮಾತುಗಳನ್ನು ಅಲಕ್ಷ್ಯ ಮಾಡ್ತೀವೋ, ದೇವ್ರ ಮಾತುಗಳನ್ನು ಗಾಳಿಗೆ ತೂರ್ತೀವೋ, ದೇವರ ಆಜ್ಞೆಗಳನ್ನು ಮುರಿದು ಬಿಡ್ತೀವೋ, ಯಾವಾಗ ದೇವರನ್ನು ನಾವು ಲಕ್ಷ್ಯಕ್ಕೆ ತೆಗೆದುಕೊಳ್ಳುವುದಿಲ್ಲೋ, ಆವಾಗ ದೇವ್ರ ದೇಶದ ಮೇಲೆ ಆತನು ಏನು ಮಾಡ್ತಾನೆ, ಆತನು ಬರಗಾಲವನ್ನು ಕಳಿಸ್ತಾನಂತೇಳಿರಿ. ಹಲ್ಲೆಲೂಯಾ. ನಾವು ಓದಿರುವಂಥ ಈ 3 ಭಾಗಗಳಲ್ಲಿ ಕೂಡ 2ನೇ ಸಮುವೇಲ ಪುಸ್ತಕ 21ನೇ ಅಧ್ಯಾಯದಲ್ಲಿ, ಆದಿಕಾಂಡ 12ನೇ ಅಧ್ಯಾಯದಲ್ಲಿ, ಆದಿಕಾಂಡ 26ನೇ ಅಧ್ಯಾಯದಲ್ಲಿ ಈ 3 ಜನ ದೊಡ್ಡ ದೊಡ್ಡ ಭಕ್ತರಲ್ಲಿ ಒಳ್ಳೆಯ ಗುಣಗಳಿದ್ರೂ ಕೂಡ, ಈ 3 ಜನ ಭಕ್ತರಲ್ಲಿ ಆತ್ಮೀಯರಾಗಿದ್ದರೂ ಕೂಡ ಅವ್ರ ಜೀವಿತದಲ್ಲಿ ಬರಗಾಲ ಅಂತಕ್ಕಂಥದ್ದು ಯಾಕೆ ಬಂತಪ್ಪ ಅಂತಂದರೆ, ನಾವು ನೋಡ್ತೇವೆ ಜನರು ಯಾವಾಗ ದೇವರನ್ನ ನಿರ್ಲಕ್ಷ್ಯ ಮಾಡ್ತಾರೆ ನೋಡ್ರಿ, ಜನರು ಯಾವಾಗ ದೇವರನ್ನು ಅಲಕ್ಷ್ಯ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರಲ್ರಿ, ಆವಾಗ ದೇವರು ಏನು ಮಾಡ್ತಾನಪ್ಪ ಅಂತಂದರೆ ದೇಶದ ಮೇಲೆ ಆತನು ಕ್ಷಾಮವನ್ನು ಬರಮಾಡುತ್ತಾನೆ, ದೇಶದ ಮೇಲೆ ಆತನು ಬರಗಾಲವನ್ನು ಬರಮಾಡ್ತಾನೆ. ನಾವು ನೋಡ್ತೇವೆ ದೇವರು, ನಾವು ನೋಡ್ತೇವೆ ಎಲ್ಲವನ್ನು ನಾವು ನೋಡ್ತೇವೆ, ಆಕಾಶವನ್ನು ಕಬ್ಬಿಣದಂತೆ ಮಾಡ್ತಾನೆ, ಭೂಮಿಯನ್ನು ತಾಮ್ರದಂತೆ ಮಾಡ್ತಾನೆ ಅಂತೇಳಿ. ಹಲ್ಲೆಲೂಯಾ. ಅದಕ್ಕೋಸ್ಕರಾಗಿ ಮೊಟ್ಟ ಮೊದಲನೇದಾಗಿ ನಂಬರ್ 1, ಈ 3 ವರ್ಷಗಳು 3 ರೀತಿಯಾಗಿ ನಮ್ಮ ಜೀವಿತದಲ್ಲಿ ಮಾರ್ಪಡೋದಕ್ಕಿಂತ ಮುಂಚಿತವಾಗಿ 100ರಷ್ಟು ಆಶೀರ್ವಾದ ನಾನು ನೀನು ಹೊಂದ್ಕೊಳ್ಬೇಕಪ್ಪ ಅಂತಂದರೆ, ಮೊಟ್ಟ ಮೊದಲನೇದಾಗಿ ನನ್ನ ಜೀವಿತದಲ್ಲಿ ನಿನ್ನ ಜೀವಿತದಲ್ಲಿ ಬರಗಾಲದ ಅನುಭವ ಬರಬಾರ್ದಪ್ಪ ಅಂತಂದರೆ, ಈ ಬರಗಾಲದ ವರ್ಷ ನಾನು ನೀನು ಅನುಭವಿಸ್ಬಾರ್ದಪ್ಪ ಅಂತಂದರೆ, ಈ 2026ನೇ ವರ್ಷ ನಮಗೆ ಅದು ಸಮೃದ್ಧಿಯ ವರ್ಷವಾಗಿ ಮಾರ್ಪಡಬೇಕಪ್ಪ ಅಂತಂದರೆ, ನಾನು ನೀನು ಒಂದು ಕೆಲಸ ಮಾಡಬೇಕೇನೆಂದರೆ, ಈ ವರ್ಷ ನಾವು ನೋಡ್ತೇವೆ ಬರಗಾಲದ ಜೀವಿತದಿಂದ ತಪ್ಪಿಸಿಕೊಳ್ಳಲು, ಬರಗಾಲದ ಪರಿಸ್ಥಿತಿ ನಮ್ಮ ಜೀವಿತದಿಂದ ಕುಟುಂಬದ ತಪ್ಪಿಸಿಕೊಳ್ಳಲು ದೇವರ ಮಾತುಗಳನ್ನು ಬಹು ಜಾಗ್ರತೆಯಿಂದ ನಾವು ಕೇಳಬೇಕಂತೇಳಿರಿ. ಹಲ್ಲೆಲೂಯಾ. ಮೊದಲನೇದಾಗಿ ದೇವರ ಮಾತುಗಳನ್ನು ಬಹು ಜಾಗ್ರತೆಯಿಂದ ಕೇಳಬೇಕು. 2ನೇದಾಗಿ ನಾವು ನೋಡ್ತೇವೆ ಕೇಳುವುದು ಮಾತ್ರವಲ್ಲ, ದೇವರ ಆಜ್ಞೆಗಳನ್ನು ಅನುಸರಿಸಬೇಕು, ಕೈಕೊಂಡು ನಡಿಬೇಕೆಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿರಿ. ಹಲ್ಲೆಲೂಯಾ. ಯಾವ ಕುಟುಂಬದಲ್ಲಿ ದೇವರ ಒಂದು ಮಾತುಗಳನ್ನು ನಿರ್ಲಕ್ಷಿಸ್ತದೋ, ಯಾವ ಕುಟುಂಬದಲ್ಲಿ ದೇವ್ರ ಮಾತುಗಳನ್ನು ಲಕ್ಷ್ಯ ಮಾಡ್ತಾರೋ, ಖಂಡಿತವಾಗಿ ಖಚಿತವಾಗಿ ನಾವು ನೋಡ್ತೇವೆ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಒಬ್ಬನು ಮಾಡಿದಂಥ ಅವಿಧೇಯತೆಯಿಂದ, ಒಬ್ಬಳು ಮಾಡಿರುವಂಥ ತಪ್ಪಿನಿಂದ, ಕುಟುಂಬದಲ್ಲಿ ಯಾರೋ ಒಬ್ಬರು ಮಾಡಿದಂಥ ತಪ್ಪಿನಿಂದ ನಾವು ನೋಡ್ತೇವೆ, ಯಾರೋ ಒಬ್ಬರು ಮಾಡಿದಂಥ ತಪ್ಪಿನಿಂದ ಇಡೀ ದೇಶಕ್ಕೆ ಹೇಗೆ ಬರಗಾಲ ಬರ್ತದೋ, ದೇಶಕ್ಕೆ ಹೇಗೆ ಕ್ಷಾಮ ಬರ್ತದೋ, ಕುಟುಂಬದಲ್ಲಿ ಅಂತ ಒಬ್ಬೊಬ್ಬರು ಯಾರಾದರೂ ದೇವ್ರ ಮಾತುಗಳನ್ನು ನಿರ್ಲಕ್ಷ್ಯ ಮಾಡಿದ್ರಪ್ಪ ಅಂದರೆ, ದೇವ್ರ ಮಾತುಗಳನ್ನು ಅಲಕ್ಷ್ಯ ಮಾಡಿದ್ರಪ್ಪ ಅಂತಂದರೆ, ಆ ಕುಟುಂಬ ಎಲ್ಲ ಬರಗಾಲದ ಪರಿಸ್ಥಿತಿ ಅನುಭವಿಸುವಂಥ ಸ್ಥಿತಿ ಬರ್ತದೆ ಅಂತೇಳಿರಿ. ಹಲ್ಲೆಲೂಯಾ. ಅದಕ್ಕೋಸ್ಕರಾಗಿ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ನಮ್ಮ ಜೀವಿತದಲ್ಲಿ 2026ನೇ ವರ್ಷ ಅದು ಶುಭ ವರ್ಷ ಆಗಬೇಕಪ್ಪ ಅಂತಂದರೆ, ಯೆಹೋವನು ನಮಗೆ ಅನುಗ್ರಹಿಸಿರುವಂಥ ಶುಭ ವರ್ಷ ನಮ್ಮ ಜೀವಿತದಲ್ಲಿ ಆಗಬೇಕಪ್ಪ ಅಂತಂದರೆ, ನಾನು ನೀನು ಒಂದು ಕೆಲಸ ಏನು ಮಾಡಬೇಕಂದ್ರೆ, ಕುಟುಂಬವಾಗಿ ನಾವು ಏನು ಮಾಡಬೇಕಂದ್ರೆ ದೇವರ ಮಾತುಗಳನ್ನು ನಾವು ಕೇಳಬೇಕಂತೇಳಿರಿ. ಹಲ್ಲೆಲೂಯಾ. ದೇವರ ಮಾತುಗಳನ್ನು ಕೇಳಬೇಕು, ದೇವರ ಆಜ್ಞೆಗಳನ್ನು ನಾವು ಏನು ಮಾಡಬೇಕಂದ್ರೆ ಕೈಕೊಂಡು ನಡಿಬೇಕಂತೇಳಿರಿ. ಹಲ್ಲೆಲೂಯಾ. ಅದಕ್ಕೆ ರೋಮ ಪತ್ರಿಕೆಯಲ್ಲಿ ನೋಡ್ತೀವಿ, ಧರ್ಮಶಾಸ್ತ್ರ ಕೇಳೋದ್ರಿಂದ ಯಾರು ಕೂಡ ನೀತಿವಂತರಾಗೋದಿಲ್ಲ, ಯಾರು ಅವುಗಳನ್ನು ಅಳವಡಿಸ್ಕೊಂಡು ನಡೀತಾರೋ, ಯಾರು ಅವುಗಳನ್ನು ಕೈಕೊಂಡು ನಡೀತಾರೋ ಅವರಿಗೆ ದೇವರ ಆಶೀರ್ವಾದ ಮಾಡ್ತಾನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿರಿ. ಹಲ್ಲೆಲೂಯಾ. ಅದಕ್ಕೋಸ್ಕರಾಗಿ ಮೊಟ್ಟ ಮೊದಲಾಗಿ ಇವತ್ತು ಬರಗಾಲದಿಂದ ತಪ್ಪಿಸ್ಕೊಳ್ಬೇಕಂದ್ರೆ, ಕೊರತೆಯಿಂದ ತಪ್ಪಿಸ್ಕೊಳ್ಬೇಕಂದ್ರೆ, ದುರಾವಸ್ಥೆಯಿಂದ ತಪ್ಪಿಸ್ಕೊಳ್ಬೇಕಂದ್ರೆ, ಶಾಪಕರವಂಥ ಜೀವಿತದಿಂದ ನಾನು ನೀನು ನನ್ನ ಬದುಕನ್ನು ತಪ್ಪಿಸ್ಕೊಳ್ಬೇಕಪ್ಪ ಅಂತಂದರೆ, ನನಗೂ ನನ್ನ ಸಂತಾನಕ್ಕೂ ನಾನು ಅಭಿವೃದ್ಧಿಯನ್ನು ಬಿಡಬೇಕಪ್ಪ ಅಂತಂದರೆ, ನನ್ನ ಪ್ರೀತಿ ದೇವರ ಮಕ್ಕಳೇ, ಮೊಟ್ಟ ಮೊದಲಾಗಿ ಈ ಬರಗಾಲದಿಂದ ತಪ್ಪಿಸಿಕೊಳ್ಳಲು ನಾವು ದೇವರ ಮಾತುಗಳನ್ನು ಕೇಳಬೇಕು, ಆಜ್ಞೆಗಳನ್ನು ಕೈಗೊಳ್ಳಬೇಕು. ನಮ್ಮ ಜೀವಿತದಲ್ಲಿ ಎಷ್ಟೇ ಕಷ್ಟಗಳು ಬಂದರೂ ಕೂಡ ದೇವರಲ್ಲಿ ನಿರೀಕ್ಷೆ ಇಟ್ಟು ನಾವು ಬದುಕಬೇಕಂತೇಳಿರಿ. ಹಲ್ಲೆಲೂಯಾ. ನಾವು ನಿರೀಕ್ಷೆಯನ್ನು ಕಳೆದುಕೊಂಡು ಆತುರ ಮಾಡಿ ನಾವು ಅವಿವೇಕಿಗಳಾಗಿ ಆತುರದಲ್ಲಿ ನಿರ್ಧಾರವನ್ನು ತೆಗೆದುಕೊಂಡು ಮತ್ತೆ ನಾವು ಇಡಬಾರ್ದ ಹೆಜ್ಜೆನಿಟ್ಟು ತಗೋಬಾರ್ದಂಥ ಸ್ಟೆಪ್ಪನ್ನು ತೆಗೆದುಕೊಂಡು ನಾವು ಎಲಿಮೆಲೆಕ್ಕನಂತೆ ನವೋಮಿಯಂತೆ ಮಾಡಿದೆವಪ್ಪ ಅಂತಂದರೆ ನಮ್ಮ ಜೀವಿತದಲ್ಲಿ ನಾವು ನಷ್ಟವನ್ನು ಅನುಭವಿಸ್ತೀವಿ ಅಂತೇಳಿರಿ. ಹಲ್ಲೆಲೂಯಾ. ನಾವು ನೋಡ್ತೇವೆ ಬೆತ್ಲೆಹೇಮಿನಲ್ಲಿ ಬರಗಾಲ ಬಂತು. ರೊಟ್ಟಿಯ ಮನೆ ಆಗಿರುವಂಥ ಬೆತ್ಲೆಹೇಮಿನಲ್ಲಿ ಬರಗಾಲ ಬಂತು. ಬರಗಾಲ ಬಂದಂಥ ಸಂದರ್ಭದಲ್ಲಿ ಇಡೀ ಬೆತ್ಲೆಹೇಮಿಗೆ ಬರಗಾಲ ಬಂತು. ಆದರೆ ಬೆತ್ಲೆಹೇಮಿಲಿರುವಂಥ ಒಂದೇ ಒಂದು ಕುಟುಂಬ, ನವೋಮಿ ಮತ್ತು ಆಕೆ ಗಂಡನ ಏನು ಮಾಡ್ತಾರಪ್ಪ ಅಂತಂದರೆ
ಇನ್ನೇನು ಈ ಬೆತ್ಲೆಹೇಮಿನಲ್ಲಿ ಬರಗಾಲ ಬಂದಿದೆ, ಇನ್ನೇನು ಈ ಬರಗಾಲ ತಟ್ಕೊಳ್ಳಿಕ್ಕೆ ನಮಗೆ ಆಗೋದಿಲ್ಲ, ಈ ಕಷ್ಟ ಈ ಹಸಿವೆ ನಮಗೆ ತಾಳ್ಕೊಳ್ಳಿಕ್ಕೆ ಆಗೋದಿಲ್ಲ, ನಡಿ ಬೆತ್ಲೆಹೇಮನ್ನು ಬಿಟ್ಟು ಇನ್ನೊಂದು ಊರಿಗೆ ಹೋಗಿ ನಮ್ಮ ಜೀವಿತವನ್ನು ಕಟ್ಕೊಳ್ಳೋಣ, ಎಲ್ಲಾದರೂ ಆಹಾರ ಸಿಗ್ತದಪ್ಪ ಅಂದರೆ ತಿಂದು ಹೊಟ್ಟೆ ತುಂಬಿಸ್ಕೊಳ್ಳೋಣ ಅಂತೇಳಿ ಕೇವಲ ಶರೀರದ ಆಸೆಗೆ ಪಟ್ಟು ನಾವು ನೋಡ್ತೇವೆ. ನವಮಿ ಗಂಡನ ಮಾತು ಕೇಳಿ ಏನು ಮಾಡ್ತಾಳಪ್ಪ ಅಂತಂದರೆ ನಾವು ನೋಡ್ತೇವೆ, ರೊಟ್ಟಿಯ ಮನೆಯಾಗಿರುವಂಥ ಬೆತ್ಲೆಹೇಮನ್ನು ಬಿಟ್ಟು ಗಂಟು ಮುಟ್ಟೆಯನ್ನು ಕಟ್ಕೊಂಡು ಆ ಥರದ ನಿರ್ಧಾರ ತೆಗೆದುಕೊಂಡು ನಾವು ನೋಡ್ತೇವೆ. ದೇವರು ಅವ್ರಿಗೋಸ್ಕರ ನಿವಾಸ ಮಾಡಿರುವಂಥ ಸ್ಥಳವನ್ನು ಬಿಟ್ಟು ನಾವು ನೋಡ್ತೇವೆ, ಬೆತ್ಲೆಹೇಮನ್ನು ಬಿಟ್ಟು, ಯೆರೂಸಲೇಮನ್ನು ಬಿಟ್ಟು, ದೇವರು ಅವ್ರಿಗಾಗಿ ಸಿದ್ಧಪಡಿಸಿರುವಂಥ ಪಟ್ಟಣವನ್ನು ಬಿಟ್ಟು ನಾವು ನೋಡ್ತೇವೆ ಮೋವಾಬ್ ದೇಶಕ್ಕೆ ಅವರು ಪ್ರಯಾಣವಾಗಿ ಹೋದರೆಂಬುದಾಗಿ ದೇವರು ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿ. ಹಲ್ಲೆಲೂಯಾ. ನಾವು ನೋಡ್ತೇವೆ ನನ್ನ ಪ್ರೀತಿ ದೇವರ ಮಕ್ಕಳೇ, ಬೆತ್ಲೆಹೇಮಿನಲ್ಲಿ ಬರಗಾಲ ಬಂದಿದ್ದರಿಂದ ನವಮಿ ತನ್ನ ಕುಟುಂಬವನ್ನು ತೆಗೆದುಕೊಂಡು ಮೋವಾಬ್ ದೇಶದಲ್ಲಿ ಹೋಗಿ 10 ವರ್ಷ ವಾಸ ಮಾಡಿದಳು ಎಂಬುದಾಗಿ ದೇವ್ರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿ. ಹಲ್ಲೆಲೂಯಾ. 10 ವರ್ಷದಲ್ಲಿ ಏನಾದರೂ ಸಂಪಾದನೆ ಮಾಡಿದಳ? ಆ 10 ವರ್ಷದಲ್ಲಿ ಏನಾದರೂ ಅಭಿವೃದ್ಧಿ ಹೊಂದಿದಳ? 10 ವರ್ಷದಲ್ಲಿ ಏನಾದರೂ ಆಕೆಗೆ ಒಳ್ಳೇದಾಯ್ತಾ? ನಾವು ನೋಡ್ತೇವೆ ಇಡೀ 10 ವರ್ಷ ನಾವು ನೋಡ್ತೇವೆ ಟ್ಯಾಲಿ ಮಾಡಿ ನೋಡಿದಂಥ ಸಂದರ್ಭದಲ್ಲಿ ನವಮಿ ಕುಟುಂಬದಲ್ಲಿ ನಾವು ನೋಡ್ತೇವೆ ಆಗಬಾರ್ದಂಥ ಕಾರ್ಯಗಳು ಆಗಿ ಹೋಗಿಬಿಟ್ಟಿದ್ದೀವಿ ಅಂತೇಳಿ. ಹಲ್ಲೆಲೂಯಾ. ಎಂಥ ಭಯಂಕರವಂಥ ಪರಿಸ್ಥಿತಿ ಅಂತಾರೆ. ನಾವು ನೋಡ್ತೇವೆ ಆ ನವಮಿ ಆ ಮೋವಾಬ್ ದೇಶಕ್ಕೆ ಹೋದ ತಕ್ಷಣ ಮೊಟ್ಟ ಮೊದಲಾಗಿ ಗಂಡ ತೀರ್ಕೊಳ್ತಾನೆ. ನವಮಿ ಎಚ್ಚೆತ್ತುಕೊಳ್ಬೇಕಾಗಿತ್ತು. ನಾನು ರೊಟ್ಟಿಯ ಮನೆಯನ್ನು ಬಿಟ್ಟು ಬಂದಿದ್ದೇನೆ, ನಾನು ಯೆರೂಸಲೇಮನ್ನು ಬಿಟ್ಟು ಬಂದಿದ್ದೇನೆ, ನಾನು ಬೆತ್ಲೆಹೇಮನ್ನು ಬಿಟ್ಟು ಬಂದಿದ್ದೇನೆ, ದೇವರು ನನಗಾಗಿ ನಿವಾಸಕ್ಕಾಗಿ ಸಿದ್ಧಪಡಿಸಿರುವಂಥ ಆ ಬೆತ್ಲೆಹೇಮನ್ನು ಬಿಟ್ಟು ಬಂದಿದ್ದೇನೆ. ನಾನು ಗಂಡನ ಸತ್ತ ಮೇಲೆ ಎಚ್ಚೆತ್ತುಕೊಳ್ಬೇಕಾಗಿತ್ತು. ತಿರುಗಿ ಆಕೆ ಏನು ಮಾಡಬೇಕಾಗಿತ್ತು ಅಂದರೆ ಬೆತ್ಲೆಹೇಮಿಗೆ ಬರಬೇಕಾಗಿತ್ತು. ಅದನ್ನು ನೋಡ್ತೇವೆ ಬರಗಾಲ ಘೋರ ಇದೆ ಎಂಬುದಾಗಿ. ಇನ್ನು ಬೆತ್ಲೆಹೇಮಿಗೆ ಹೋದರೆ ನಾವು ಬದುಕುವುದಿಲ್ಲ ಎಂಬುದಾಗಿ ಗಂಡನನ್ನು ಕಳೆದುಕೊಂಡ್ರು ಕೂಡ ಮತ್ತೆ ಅದೇ ಊರಲ್ಲಿ ಅದೇ ಸ್ಥಳದಲ್ಲಿ ಆಕೆ ಇಷ್ಟಪಡ್ತಾಳೆ. ಕೊನೆಗೆ ನಾವು ನೋಡ್ತೇವೆ ಮಹಲ್ಲೋನ್ ಮತ್ತು ಕಿಲ್ಲೋನ್ ಅಂತಕ್ಕಂಥ 2 ಗಂಡು ಮಕ್ಕಳು ಏನಾಗ್ತಾರೆ, 2 ಮಕ್ಕಳನ್ನು ಕರ್ಕೊಂಡು ಆಕೆ ಬೆತ್ಲೆಹೇಮಿಗೆ ಬರಬೇಕಾಗಿತ್ತು. ಆದರೆ ಏನು ಮಾಡ್ತಾಳೆ ಅಂದರೆ ಗಂಡ ಸತ್ತ ಮೇಲೆ 2 ಹುಡುಗಿಯರಿಗೆ ತಂದು ಮದುವೆ ಮಾಡ್ತಾಳೆ. ಮದುವೆ ಮಾಡಿ ಅಲ್ಲೇ ಠಿಕಾಣಿ ಹುಡ್ಕೊಂಡಿರ್ಲಿಕ್ಕೆ ಇಷ್ಟಪಡ್ತಾಳೆ ಆಕೆ. ಅಲ್ಲೇ ಶಟ್ಲಾಗ್ಲಿಕ್ಕೆ ಇಷ್ಟಪಡ್ತಾಳೆ ಆಕೆ. ಆರಾಧನೆ ಬಿಟ್ಟು, ದೇವ್ರ ಮಂದಿರ ಬಿಟ್ಟು, ದೇವ್ರು ವಾಗ್ದಾನ ಮಾಡಿದಂಥ ಭೂಮಿ ಬಿಟ್ಟು ಆಕೆ ಪರಾಯ ದೇಶದಲ್ಲಿ, ಶಾಪಗ್ರಸ್ತವಂಥ ದೇಶದಲ್ಲಿ ನಾವು ನೋಡ್ತೇವೆ. ಅಲ್ಲಿ ದೇವರಿಲ್ಲ, ವಾಕ್ಯ ಇಲ್ಲ, ಆರಾಧನೆ ಇಲ್ಲ, ಕ್ರಮ ಇಲ್ಲ, ದೇವರಂದರೆ ಭಯ ಇಲ್ಲ. ಅಂಥ ಸ್ಥಳದಲ್ಲಿ ಹೋಗಿ ನಹೋಮಿ ತನ್ನ ಕುಟುಂಬ ತೆಗೆದುಕೊಂಡು ವಾಸ ಮಾಡಲಿಕ್ಕೆ ಇಷ್ಟಪಡ್ತಾಳೆ. ನಾವು ನೋಡ್ತೇವೆ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಈ ಬರಗಾಲ ಅಂತಕ್ಕಂಥದ್ದು ಎಷ್ಟು ಭೀಕರವಾಗಿ ಆಕೆ ಜೀವಿತದಲ್ಲಿ ಜರುಗ್ತದಪ್ಪ ಅಂತಂದರೆ ನಾವು ನೋಡ್ತೇವೆ ಕೆಲವು ದಿನಗಳಾದ ನಂತರ, ಕೆಲವು ವರ್ಷಗಳಾದ ನಂತರ ನಾವು ನೋಡ್ತೇವೆ ನವೋಮಿ 2 ಮಕ್ಕಳು, ಯವನಸ್ಥ ಮಕ್ಕಳು, ಈಗ ತಾನೇ ಮದುವೆ ಆಗಿರ್ತಾರೆ, ಇನ್ನೂ ಮಕ್ಕಳು ಆಗಿರಲ್ಲ, ಕುಟುಂಬ ಕಟ್ಕೊಂಡಿರ್ತಾರೆ. ಅದನ್ನು ನೋಡ್ತೇವೆ ಮಹಲ್ಲೋನ್ ಮತ್ತು ಕಿಲ್ಲೋನ್ ಅಂತಕ್ಕಂಥ 2 ಯವನಸ್ಥ ಮಕ್ಕಳು ಸತ್ತು ಹೋಗ್ತಾರೆ ಅಂತೇಳಿ. ಹಲ್ಲೆಲೂಯಾ. ನನ್ನ ಪ್ರೀತಿ ದೇವ್ರ ಮಕ್ಕಳೇ, ನಮ್ಮ ಜೀವಿತದಲ್ಲಿ ಏನೇ ಕಷ್ಟ ಬರಲಿ, ನಮ್ಮ ಜೀವಿತದಲ್ಲಿ ಏನೇ ನಷ್ಟ ಇರಲಿ, ದೇವರನ್ನು ನಂಬಿದಂಥ ನಾವು, ದೇವ್ರ ಮೇಲೆ ವಿಶ್ವಾಸ ಇಟ್ಟಂಥ ನಾವು, ದೇವರ ಮೇಲೆ ನಿರೀಕ್ಷೆ ಇಟ್ಟಂಥ ನಾವೆಲ್ಲರೂ ಕೂಡ ಹೇಗೆ ಈ ಲೋಕದಲ್ಲಿ ಬದುಕಬೇಕಪ್ಪ ಅಂತಂದರೆ ದೇವರು ನಮಗಾಗಿ ನೇಮಿಸಿರುವಂಥ ಪಟ್ಟಣವಾಗಲಿ, ದೇವರು ನಮಗಾಗಿ ಸಿದ್ಧಪಡಿಸಿರುವಂಥ ಸಭೆಯಾಗಲಿ, ದೇವರ ಸನ್ನಿಧಿಯಾಗಲಿ ನಾವು ಬಿಟ್ಟು ಯಾವ ಕಡೆ ಹೋಗಬಾರ್ದು ಅಂತೇಳಿ. ಕಷ್ಟಗಳು ನಷ್ಟಗಳು ನಮ್ಮ ಜೀವಿತದಲ್ಲಿ ಇರ್ತಾವೆ. ಆದರೆ ದೇವರ ವಾಕ್ಯದಲ್ಲಿ ನೋಡ್ತೇವೆ ಬರಗಾಲ ಅಂತಕ್ಕಂಥದ್ದು ಯಾವಾಗ ನಮ್ಮ ಜೀವಿತದಲ್ಲಿ ಬರ್ತದಪ್ಪ ಅಂತಂದರೆ, ಬರಗಾಲದ ಅನುಭವ ನಮ್ಮ ಕುಟುಂಬಕ್ಕೆ ಯಾವಾಗ ತಾಗ್ತದಪ್ಪ ಅಂತಂದರೆ ಯಾವಾಗ ದೇವರ ಸನ್ನಿಧಿಯನ್ನು ನಿರ್ಲಕ್ಷ್ಯ ಮಾಡ್ತೇವೋ ನಾವು, ಯಾವಾಗ ದೇವರ ಸನ್ನಿಧಿಯಿಂದ ನಾವು ದೂರ ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತೇವೋ ನಮ್ಮ ಜೀವಿತದಲ್ಲಿ ಖಂಡಿತವಾಗಿ ನಾವು ಬರಗಾಲ ಅಂತಕ್ಕಂಥ ಅಂದ್ಕೊಳ್ಬೇಕಾಗ್ತದೆ. ಬಂದಿರುವಂಥ ಬರಗಾಲ ಅದು ಎಷ್ಟು ಭೀಕರವಾಗಿರ್ತಂದರೆ ಕೇವಲ ನಿನ್ನ ಹೊಟ್ಟೆಗೆ ಅನ್ನಕ್ಕೆ ಮಾತ್ರ ಅದು ಸೀಮಿತವಾಗಿರುವುದಿಲ್ಲ, ನಿನ್ನ ಸಂತಾನವನ್ನು ಕೂಡ ಅದು ನಾಶ ಮಾಡ್ತದೆ ಅಂತೇಳಿರಿ. ಹಲ್ಲೆಲೂಯಾ. ನಿನ್ನ ಸಂತಾನವನ್ನು ಅದು ನಾಶ ಮಾಡ್ತದೆ. ನಹೋಮಿ ಜೀವಿತದಲ್ಲಿ ನಾವು ನೋಡ್ತೇವೆ ಗಂಡನನ್ನು ಕಳೆದುಕೊಂಡಳು, ನಾವು ನೋಡ್ತೇವೆ ಕೊನೆಗೆ ತಾನು 2 ಮಕ್ಕಳನ್ನು ಕಳೆದುಕೊಂಡಳು ಅಂತೇಳಿ. ಹಲ್ಲೆಲೂಯಾ. ಯಾವಾಗ 2 ಮಕ್ಕಳನ್ನು ಕಳೆದುಕೊಂಡ ಮೇಲೆ 10 ವರ್ಷ ಮೋವಾಬ್ ದೇಶದಲ್ಲಿ ಇದ್ದು ಅದರ ಕಷ್ಟ ಸುಖ ಅನುಭವಿಸಿ ನೋಡಿದ ಮೇಲೆ ಆಕೆ ಗೊತ್ತಾಗ್ತದೆ, ಇನ್ನು ನಾನು ಇದೇ ಸ್ಥಳದಲ್ಲಿದ್ದಪ್ಪ ಅಂತಂದರೆ, ಇನ್ನು ನಾನು ಇದೇ ಊರಲ್ಲಿದ್ದಪ್ಪ ಅಂತಂದರೆ, ಈ ಸ್ಥಳದಲ್ಲಿದ್ದಪ್ಪ ಅಂದರೆ ಖಂಡಿತವಾಗಿ ನಾನು ನಾಶವಾಗಿ ಹೋಗ್ತೇನೆ ಎಂಬುದಾಗಿ ತೀರ್ಮಾನ ಮಾಡ್ತಾಳೆ ಅಂತೇಳಿ. ಹಲ್ಲೆಲೂಯಾ. ಈ ಪಟ್ಟಣದಲ್ಲಿ, ಈ ದೇಶದಲ್ಲಿ ನಾನು ನಿರಂತರವಾಗಿ ವಾಸ ಮಾಡೋದಂದರೆ ಇನ್ನು ಸ್ವಲ್ಪ ದಿನ ನಾನು ಕಳೆದಪ್ಪ ಅಂತಂದರೆ ನಾನು ನಾಶವಾಗಿ ಹೋಗ್ತೇನೆ ಎಂಬುದಾಗಿ ಹೇಳ್ತಾಳೆ. ನಾವು ನೋಡ್ತೇವೆ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ತಿರುಗಿ ಗಂಟು ಮೂಟೆಯನ್ನು ಕಟ್ಕೊಂಡು ಯಾವಾಗ ಬೆತ್ಲೆಹೇಮಿಗೆ ಬರ್ತಾಳೋ ದೇವರು ಆಕೆಗೋಸ್ಕರ ಬರುವ ತನಕ ನಾವು ನೋಡ್ತೇವೆ ದೊಡ್ಡ ಆಶೀರ್ವಾದವನ್ನು ಸಿದ್ಧ ಮಾಡಿರ್ತಾನೆ ಅಂತೇಳಿ. ಹಲ್ಲೆಲೂಯಾ. ನಾವು ನೋಡ್ತೇವೆ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಆಕೆ ಬೆತ್ಲೆಹೇಮಿಗೆ ಬಂದಾಗ ತಿರುಗಿ ನಾವು ನೋಡ್ತೇವೆ ಆಕೆ ಜೀವಿತದಲ್ಲಿ ದೊಡ್ಡ ಆಶೀರ್ವಾದವನ್ನು ಏನು ಮಾಡಿದಳು, ಪಡೆದುಕೊಂಡಳು ಎಂಬುದಾಗಿ ದೇವ್ರ ವಾಕ್ಯದಲ್ಲಿ ನೋಡ್ತೀವಿ. ಅದಕ್ಕೋಸ್ಕರಾಗಿ ಈ ನನ್ನ ಮಾತುಗಳನ್ನು ಕೇಳುವಂಥ ಎಲ್ಲ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ನಮ್ಮ ಜೀವಿತದಲ್ಲಿ ಬರಗಾಲದ ವರ್ಷ ಬರಬಾರ್ದಪ್ಪ ಅಂತಂದರೆ, ಬರಗಾಲದ ಪರಿಸ್ಥಿತಿಗಳು ನಮ್ಮ ಜೀವಿತದಲ್ಲಿ ಬರಬಾರ್ದಪ್ಪ ಅಂತಂದರೆ
ಒಂದೇ ಒಂದು ಮಾತಿನಲ್ಲಿ ಹೇಳಬೇಕಪ್ಪ ಅಂತಂದರೆ, ದೇವರ ಸನ್ನಿಧಿ ಅಂತಕ್ಕಂಥದ್ದು ಏನು ಮಾಡಬಾರ್ದು ರೀ? ದೇವರ ಸನ್ನಿಧಿ ಅಲಕ್ಷ್ಯ ಮಾಡಬೇಡ್ರಿ. ಭಾಳಷ್ಟು ಜನರಿಗೆ ದೇವರ ಸನ್ನಿಧಿ ನಿರ್ಲಕ್ಷ್ಯ ಮಾಡ್ತಾಯಿದ್ದಾರೆ. ಭಾಳಷ್ಟು ದೇವರ ಸಭೆ ಜೊತೆ, ದೇವರ ಸನ್ನಿಧಿ ಜೊತೆ ಆಟ ಆಡ್ತಾಯಿದ್ದಾರೆ. ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಈ ಮಾತುಗಳನ್ನು ಕೇಳುವಂತೆಲ್ಲ ನನ್ನ ದೇವ ಜನರೇ, ಇವತ್ತು ನಮ್ಮ ಜೀವಿತದಲ್ಲಿ ಬರಗಾಲದಿಂದ ತಪ್ಪಿಸ್ಕೊಳ್ಬೇಕಪ್ಪ ಅಂದರೆ, 2026ನೇ ವರ್ಷ ನಮ್ಮ ಜೀವಿತದಲ್ಲಿ ಬರಗಾಲದ ಅನುಭವ ತರಬಾರ್ದಪ್ಪ ಅಂತಂದರೆ, ನನ್ನ ಪ್ರೀತಿ ದೇವ್ರ ಮಕ್ಕಳೇ, ದೇವರ ಸನ್ನಿಧಿಯನ್ನು ನಾವು ಗೌರವಿಸಬೇಕು, ದೇವರ ಸನ್ನಿಧಿಯನ್ನು ಪ್ರೀತಿಸಬೇಕು, ದೇವರ ಮಾತುಗಳನ್ನು ಗೌರವಿಸಬೇಕು, ಆತನ ಆಜ್ಞೆಗಳನ್ನು ಅಳವಡಿಸ್ಕೊಂಡು ನಾವು ಜೀವಿಸ್ಬೇಕಂತೇಳಿ. ಇಲ್ಲಪ್ಪ ಅಂತಂದರೆ ಬರಗಾಲ ಅಂತಕ್ಕಂಥದ್ದು ಬರ್ತದೆ ಅಂತೇಳಿ. ಹಲ್ಲೆಲೂಯಾ. ನಂಬರ್ 1. ನಂಬರ್ 2, ಬನ್ನಿ ನಾವೆಲ್ಲರೂ ಕೂಡ ಎರಡನೇದಾಗಿ ನಂಬರ್ 2 ನಾವು ಯಾರಾದರೂ ಓದ್ತೀರಾ? ಜ್ಞಾನೋಕ್ತಿ ಪುಸ್ತಕ 9ನೇ ಅಧ್ಯಾಯ ನಂಬರ್ 2. 3 ವರ್ಷ ಯಾವ ರೀತಿಗೆ ಮಾರ್ಪಡ್ತವೆ, ಇರುವುದು ಒಂದೇ ವರ್ಷ, 3 ವರ್ಷ ಹೇಗೆ ಬದಲಾಗ್ತದೆ ಒಬ್ಬೊಬ್ಬರ ಜೀವಿತದಲ್ಲಿ. ನಾವು ಈಗ ತಾನೇ ಮೊದಲು ನೋಡಿದ್ದೀವಿ ಬರಗಾಲ. ಎರಡನೇದಾಗಿ ಜ್ಞಾನೋಕ್ತಿ ಪುಸ್ತಕ 9ನೇ ಅಧ್ಯಾಯ 11ನೇ ವಚನ ಓದಿ ನನಗೆ ಸಹಾಯ ಮಾಡಿರಿ. ನನ್ನಿಂದ ನಿನ್ನ ದಿನಗಳು ಹೆಚ್ಚುವವು. ನನ್ನಿಂದ ನಿನ್ನ ದಿನಗಳು ಹೆಚ್ಚುವವು. ನಿನ್ನ ಆಯುಷ್ಯನ ವರ್ಷಗಳು ವೃದ್ಧಿಯಾಗುವವು. ನಿನ್ನ ಆಯುಷ್ಯನ ವರ್ಷಗಳು ವೃದ್ಧಿಯಾಗುವವು. ಹಲ್ಲೆಲೂಯಾ. ಎಲ್ಲರೂ ನನ್ನ ಕಡೆಗೆ ನೋಡ್ರಿ. ಹಲ್ಲೆಲೂಯಾ. ನಾವು ನೋಡ್ತೇವೆ ಜ್ಞಾನೋಕ್ತಿ ಪುಸ್ತಕ 9ನೇ ಅಧ್ಯಾಯ 11ನೇ ವಚನದಲ್ಲಿ ನಾವು ನೋಡ್ತೇವೆ, ದೇವರು ಕೊಡುವಂಥ 2ನೇ ವರ್ಷ ಯಾವುದಪ್ಪ ಅಂತಂದರೆ ಸುಖ ಮತ್ತು ಸಂತೋಷದಿಂದ ಕೂಡಿದಂಥ ವರ್ಷ ಈ ವರ್ಷ ಆಗಿ ಮಾರ್ಪಡ್ತದೆ ಅಂತೇಳಿರಿ. ಹಲ್ಲೆಲೂಯಾ. 2026ನೇ ವರ್ಷ ಹೆಂಗೆ ಆಗಿ ಮಾರ್ಪಡ್ತದ್ರಂತ್ರಿ? ಸುಖ ಮತ್ತು ಸಂತೋಷದಿಂದ ಕೂಡಿದಂಥ ವರ್ಷ ಈ ವರ್ಷ ಆಗ್ತದೆ ಅಂತೇಳಿರಿ. ಹಲ್ಲೆಲೂಯಾ. ನಾವು ನೋಡ್ತೇವೆ ನನ್ನ ಪ್ರೀತಿ ದೇವ್ರ ಮಕ್ಕಳೇ, 2026ನೇ ವರ್ಷ ನಮ್ಮ ಜೀವಿತದಲ್ಲಿ ನಮ್ಮ ಆಯುಷ್ಯನ ದಿನಗಳು ಹೆಚ್ಚಬೇಕಪ್ಪ ಅಂತಂದರೆ, ನಮ್ಮ ಆಯುಷ್ಯನ ವರ್ಷಗಳು ಹೆಚ್ಚಾಗಬೇಕಪ್ಪ ಅಂತಂದರೆ, ದೀರ್ಘಾಯುಷ್ಯ ನಾವು ಬಾಳ್ಬೇಕಪ್ಪ ಅಂದರೆ ಈ ಲೋಕದಲ್ಲಿ ನಾವು ನೋಡ್ತೇವೆ ದೇವ್ರು ತಾನೇ ಸ್ವತಃ ಹೇಳ್ತಾ ಇದ್ದಾನೆ, ನಾನು ನಿನ್ನ ವರ್ಷವನ್ನು ಯಾವ ರೀತಿಗೆ ಮಾರ್ಪಡಿಸ್ತೇನಪ್ಪ ಅಂತಂದರೆ ಸುಖ ಮತ್ತು ಸಂತೋಷದಿಂದ ಕೂಡಿದಂಥ ವರ್ಷಗಳು ನಾನು ಮಾರ್ಪಡಿಸ್ತೇನೆ ಎಂಬುದಾಗಿ ದೇವರು ಹೇಳ್ತಾ ಇದ್ದಾನೆ ಅಂತೇಳಿರಿ. ಹಲ್ಲೆಲೂಯಾ. ನಾವು ನೋಡ್ತೇವೆ ದೇವರು ನಮ್ಮ ಜೀವಿತದಲ್ಲಿ ಈ ವರ್ಷವನ್ನು ಸುಖವಾಗಿ ಮಾರ್ಪಡಿಸಬೇಕು, ಈ ವರ್ಷ ಸಂತೋಷವಾಗಿ ಮಾರ್ಪಡಿಸಬೇಕು, ಈ ವರ್ಷ ನಮ್ಮ ಜೀವಿತದಲ್ಲಿ ಯುದ್ಧಗಳಿರಬಾರ್ದು, ಈ ವರ್ಷ ನಮ್ಮ ಜೀವಿತದಲ್ಲಿ ಯಾವುದೇ ಶತ್ರುವಿನ ಕಾರ್ಯ ಜರಗಬಾರ್ದು, ಈ ವರ್ಷದಲ್ಲಿ ನಾವೆಲ್ಲರೂ ಸುಖ ಸಮಾಧಾನದಿಂದ ಜೀವಿಸಬೇಕು. ಈ 2026ನೇ ವರ್ಷ ಅಂತಕ್ಕಂಥದ್ದು ಶುಭ ವರ್ಷವಾಗಬೇಕಪ್ಪ ಅಂತಂದರೆ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ನಾವು ನೋಡ್ತೇವೆ ಮೊದಲೇ ತಾನೇ ನಾವು ಓದಿದ್ದೀವಿ, ದೇವರ ಮಾತುಗಳನ್ನು ಏನು ಮಾಡ್ಬೇಕ್ರಿ? ಶ್ರದ್ಧೆಯಿಂದ ಕೇಳಬೇಕು, ಆತನ ಆಜ್ಞೆಗಳನ್ನು ಏನು ಮಾಡ್ಬೇಕ್ರಿ? ಕೈಕೊಂಡು ಹೋಗ್ಬೇಕಂತೇಳಿರಿ. ಯಾವಾಗ ನಾವು ದೇವ್ರ ಮಾತುಗಳನ್ನು ಕೇಳ್ತೀವೋ, ದೇವರ ಆಜ್ಞೆಗಳನ್ನು ಕೈಕೊಂಡು ಜೀವಿಸ್ತೀವೋ, ಆವಾಗ ಆತನು ಎರಡನೇದಾಗಿ ನಮ್ಮ ವರ್ಷ, ಈ ವರ್ಷ ಹೇಗೆ ಮಾರ್ಪಡ್ತಾನಪ್ಪ ಅಂದರೆ ಸುಖ ಮತ್ತು ಸಮಾಧಾನದಿಂದ ಆತನು ಈ ವರ್ಷ ನಮ್ಮ ಜೀವಿತದಲ್ಲಿ ತುಂಬುತ್ತಾನೆ ಎಂಬುದಾಗಿ ದೇವ್ರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿರಿ. ಹಲ್ಲೆಲೂಯಾ. ಪ್ರೀತಿಯ ದೇವ್ರ ಮಕ್ಕಳೇ, ಯಾವ ರೀತಿಯಾದಂಥ ಸುಖ ಮತ್ತು ಸಂತೋಷ ಮತ್ತು ಸಮೃದ್ಧಿಯನ್ನು ಆತನು ನಮ್ಮ ಜೀವಿತದಲ್ಲಿ ತುಂಬ್ತಾನಪ್ಪ ಅಂತಂದರೆ, ಸುಖ ಸಮಾಧಾನ ಶಾಂತಿ ಯಾವ ರೀತಿಗೆ ನಮ್ಮ ಜೀವಿತದಲ್ಲಿ ಆತನು ದಯಪಾಲಿಸ್ತಾನಪ್ಪ ಅಂತಂದರೆ, ನಾನು ಒಂದು ಗಾಯಕಿಯ ಒಂದು ಬಯೋಗ್ರಫಿ ನಾನು ಕೇಳ್ತಾ ಇದ್ದೆ. ನಿಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತು, ಸುಖ ಮತ್ತು ಸಂತೋಷದಿಂದ ಈ ವರ್ಷ ಕೂಡಬೇಕಪ್ಪ ಅಂದರೆ, ಸುಖ ಸಂತೋಷ ನಮ್ಮ ಜೀವಿತದಲ್ಲಿ ತರಬೇಕು, ಅದು ವರ್ಷ ದೇವ್ರು ಮಾರ್ಪಡಿಸ್ಬೇಕಪ್ಪ ಅಂತಂದರೆ ಒಬ್ಬ ಗಾಯಕಿಯ ಒಂದು ಜೀವನವನ್ನು ನಿಮ್ಮ ಎದುರುಗಡೆ ತರಲಿಕ್ಕೆ ನಾನು ಇಷ್ಟಪಡ್ತೀನಿ. ಸೊ ಆಕೆಗೆ ಕೆಲವೊಬ್ಬರು ಬಂದು, ಮಾಧ್ಯಮದವರು ಬಂದು ಆಕೆಗೆ ಪ್ರಶ್ನೆ ಮಾಡ್ತಾರೆ. ಯಾವಾಗ ಪ್ರಶ್ನೆ ಮಾಡ್ತಾರಪ್ಪ ಅಂತಂದರೆ, ಆಕೆ ಯಾರು ಎಂಬುದಾಗಿ ನೋಡುತ್ತ ಸಂದರ್ಭದಲ್ಲಿ ನಾವು ನೋಡ್ತೇವೆ ಇಡೀ ಭಾರತ ದೇಶದಲ್ಲಿ ಬಹಳ ಪ್ರಪಂಚ ಖ್ಯಾತಿ ಹೊಂದಿದಂಥ ಗಾಯಕಿ ಆಕೆ. ಕೇವಲ ಒಂದು ರಾಜ್ಯಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಎಸ್ ಜಾನಕಿ, ಪಿ ಸುಶೀಲಾ, ಚೈತ್ರ ಇವರೆಲ್ಲ ಒಂದೊಂದು ರಾಜ್ಯಕ್ಕೆ ಸೀಮಿತವಾಗಿದ್ದರ ಹಾಡು ಹಾಡುವುದರಲ್ಲಿ. ಆದರೆ ಇವತ್ತು ನಾನು ನಿಮಗೆ ತರುವಂಥ ಈ ಸಾಕ್ಷಿ, ಈಕೆ ಎಷ್ಟು ಹೆಸರು ವಾಸಿ ಮಾಡಿದಳಪ್ಪ ಅಂತಂದರೆ ಇಡೀ ಭಾರತ ದೇಶದಲ್ಲೇ ಆಕೆ ಕೀರ್ತಿಯನ್ನು ಹೆಚ್ಚು ಮಾಡಿದ್ದಾಳೆ. ಆಕೆಗೆ ಅನೇಕ ಕೀರ್ತಿ ಬಂದಿದೆ. ಮತ್ತು ಇನ್ನೊಂದು ಆಕೆ ವಿಷಯದಲ್ಲಿ ನಾನು ಏನು ಹೇಳ್ತೀನಪ್ಪ ಅಂತಂದರೆ, ಈ ಗಿನ್ನಿಸ್ ಬುಕ್ಕಿನಲ್ಲಿ ಆಕೆ ಹೆಸರು ಬರೆಯಲ್ಪಟ್ಟಿದೆ ಅಂತೇಳಿ. ವರ್ಲ್ಡ್ ಗಿನ್ನಿಸ್ ಬುಕ್ನಲ್ಲಿ ಆಕೆ ಹೆಸರು ಬರೆಯಲ್ಪಟ್ಟಿದೆ. ಅಷ್ಟು ಮಾತ್ರ ಅಲ್ಲದೆ ನಮ್ಮ ಭಾರತ ದೇಶ ಆಕೆಗೆ ಒಂದು ಪ್ರಶಸ್ತಿ ಕೂಡ ಕೊಟ್ಟಿದೆ ನಮ್ಮ ಭಾರತ ಸರ್ಕಾರ ಆಕೆಗೆ. ನಮ್ಮ ಭಾರತ ದೇಶ ಆಕೆಗೆ ಒಂದು ಹೆಸರು ಕೊಟ್ಟಿದೆ, ಏನಂದರೆ ಒಂದು ಅವಾರ್ಡ್ ಕೊಟ್ಟಿದ್ದೇನೆ ಅಂದರೆ ಭಾರತದ ಗಾಯನ ಕೋಗಿಲೆ. ಏನು ಹೆಸರು? ಭಾರತದ ಗಾಯನ ಭಾರತದ ಗಾನ ಕೋಗಿಲೆ ಅಂತೇಳಿ ಆಕೆಗೆ ಹೆಸರು ಕೊಟ್ಟರು ಅಂತೇಳಿರಿ. ಅವಾರ್ಡ್ ಬಂದು ಅಂತೇಳಿರಿ.
ಯಾರು ಹೆಣ್ಮಗಳು ಎಂಬುದಾಗಿ ನೋಡುವಂಥ ಸಂದರ್ಭದಲ್ಲಿ ಆಕೆ ಹೆಸರು ಲತಾ ಮಂಗೇಶ್ಕರ್ ಅಂಥೇಳಿ. ಅಲ್ಲೆಲ್ಲೂಯ್ಯ. ಲತಾ ಮಂಗೇಶ್ಕರು ಆಕೆ ಕೊನೆ ಕ್ಷಣದಲ್ಲಿ ಕೆಲವು ಜನ ಮಾಧ್ಯಮದವರು, ಕೆಲವು ಜನ ಪತ್ರಕರ್ತರು ಆಕೆ ಬಂದು ಕೆಲವೊಂದು ಪ್ರಶ್ನೆಗಳು ಕೇಳ್ತಾರೆ. ಕೇಳುವಂಥ ಸಂದರ್ಭದಲ್ಲಿ ಆಕೆ ಹೇಳ್ತಾಳೆ, ನನ್ನ ಜೀವಿತದಲ್ಲಿ ಶುಭವು ಅಂತಕ್ಕಂಥದ್ದು, ಈ ಶುಭ ವರ್ಷಗಳಂತಕ್ಕಂಥದ್ದು, ಈ ಒಳ್ಳೆಯ ವರ್ಷಗಳಂತಕ್ಕಂಥವು, ಒಳ್ಳೆಯ ದಿನಗಳಂತಕ್ಕಂಥದ್ದು ನನ್ನ ಜೀವಿತದಲ್ಲಿ ನಾನು ನೋಡ್ತಾ ಇಲ್ಲ, ನಾನು ಅನುಭವಿಸ್ತಾ ಇಲ್ಲ ಎಂಬುದಾಗಿ ಆಕೆ ಹೇಳ್ತಾಳೆ. ಯಾಕ್ರಿ ನೀವು ಭಾರತ ದೇಶದಲ್ಲಿ ಅಷ್ಟೊಂದು ಕೀರ್ತಿ ಹೊಂದಿದ್ದೀರಿ, ನಿಮಗೆ ಅವಾರ್ಡ್ ಕೊಟ್ಟಿದ್ದಾರೆ, ಎಷ್ಟೋ ಬಹುಮಾನಗಳವ, ನೀವು ಕೋಟ್ಯಾಧಿಪತಿ ಇದ್ದೀರಿ, ಯಾಕೆ ನಿಮಗೆ ಶುಭ ವರ್ಷಗಳು ಶುಭ ದಿನಗಳು ನಿಮ್ಮ ಜೀವಿತದಲ್ಲಿ ಇಲ್ಲ ಅಂತಂದರೆ ಆಕೆ ಹೇಳ್ತಾಳೆ, ಟಿ ವಿಯವ್ರಿಗೆ ಹೇಳ್ತಾಳೆ ಆಕೆ, ನಾನು ಒಂದು ದಿವಸ ಸೀರೆ ಉಟ್ಕೊಂಡಪ್ಪ ಅಂತಂದರೆ ಮತ್ತೊಂದು ಸಲ ಈ ಸೀರೆ ನಾನು ಉಟ್ಕೊಳ್ಬೇಕಂದ್ರೆ 6 ವರ್ಷಕ್ಕೊಂದು ಸಲ ಬರ್ತದಂತ್ರಿ. ಎಷ್ಟು ರೀ? ಒಂದು ದಿನ ಒಂದು ಸಲ ಸೀರೆ ಉಟ್ಕೊಂಡಂದ್ರೆ ಈ ಸೀರೆ ತಿರುಗಿ ಉಟ್ಕೋಬೇಕಂದ್ರೆ ಎಷ್ಟು ಅಂದ್ರೆ ಅಷ್ಟು ಬಟ್ಟೆಗಳವಂತಕ್ಕಿನ ಹತ್ರ. ಹಾಂ, ಇಷ್ಟು ಬಟ್ಟೆಗಳು ನನ್ನ ಹತ್ರವ. ಆದರೆ ಇವತ್ತು ಹಾಸ್ಪಿಟಲಲ್ಲಿ ಏನು ಮಾಡಿದಾರಪ್ಪ ಅಂತಂದರೆ ಒಂದು ಆಸ್ಪತ್ರೆಯಲ್ಲಿರುವಂಥ ಗೌನ್ ನನಗೆ ಹಾಕಿ ನಾವು ನೋಡ್ತೇವೆ, ನನಗೆ ಆ ಕಡೆ ಈ ಕಡೆ ಏನು ಮಾಡ್ತಾ ಇದ್ದಾರಪ್ಪ ಅಂತಂದರೆ ವೀಲ್ ಚೇರ್ ಮೇಲೆ ಏನು ಮಾಡ್ಲತ್ತಾರ, ತಿರುಗಿಸ್ಲತ್ತಾರ ಎಂಬುದಾಗಿ ಆಕೆ ಹೇಳ್ತಾಳ್ರಿ. ಎಷ್ಟು ಸೀರೆ ಅವಂತಕ್ಕಿನ ಬಲ್ಲಿ 6 ವರ್ಷಕ್ಕೊಂದು ಸಲ ಬರೋಂಥ ಅಷ್ಟು ಸೀರೆಗಳವ ಆಕಿನ ಹತ್ರ ಅಂತ. ಆಕಿನ ಮೈ ಮೇಲೆ ಇವತ್ತು ಏನದಂತ್ರಿ, ಆ ಸೀರೆ ತೊಟ್ಕೊಳಕ್ಕೆ ನನಗೆ ಆಗ್ತಾಯಿಲ್ಲ, ಆ ಬಟ್ಟೆ ತೊಟ್ಕೊಳಕ್ಕೆ ನನಗೆ ಆಗ್ತಾಯಿಲ್ಲ, ಆ ಬಟ್ಟೆ ಹಾಕೊಳ್ಳೋಂಥ ಶಕ್ತಿ ನನಗಿಲ್ಲ, ಆ ಬಟ್ಟೆ ಧರಿಸ್ಕೊಳ್ಳುವಂಥ ಒಂದು ಯೋಗ್ಯತೆ ನನಗಿಲ್ಲ. ನನ್ನ ಜೀವಿತದಲ್ಲಿ ಎಂಥ ದಿನಗಳು ಬಂದವಂದರೆ, ಎಂಥ ವರ್ಷ ಬಂದದಪ್ಪ ಅಂತಂದರೆ ಆಸ್ಪತ್ರೆಯಲ್ಲಿ ಯಾರೋ ತೊಟ್ಕೊಂಡಿದ್ದು, ಯಾವುದೋ ರೋಗಿಗೆ ಹಾಕ್ಕೊಂಡಿದ್ದು ಒಂದು ಗೌನ್ ನನಗೆ ಹಾಕಿ ಇವತ್ತು ಎಲ್ಲ ಕಡೆಗೆ ಏನು ಮಾಡತ್ತಾರೆ, ನನಗೆ ವೀಲ್ ಚೇರ್ ಮೇಲೆ ತಿರುಗಿಸ್ಲತ್ತಾರೆ. ತನ್ನ ಕಷ್ಟದ ದಿನಗಳ ಬಗ್ಗೆ ಆಕೆ ಹೇಳ್ತಾಳೆ. ಆಮೇಲೆ ಆಕೆ ಹೇಳ್ತಾಳೆ, ನಾನು ಹಾಡಾಡುವಂಥ ಸಂದರ್ಭದಲ್ಲಿ, ಗಾನ ಕೋಗಿಲೆ ಎಂಬುದಾಗಿ ನನಗೆ ಭಾರತದ ಪ್ರಶಸ್ತಿ ಕೊಟ್ಟಂಥ ಸಂದರ್ಭದಲ್ಲಿ ನನಗೆ ಭಾರತ ದೇಶದಲ್ಲಿರುವಂಥ ಅನೇಕ ಮ್ಯೂಸಿಷಿಯನು ದೇಶ ವಿದೇಶಗಳಿಗೆ ನನಗೆ ತಿರುಗಿಸೋದಕ್ಕಾಗಿ ಸ್ಪೆಷಲ್ ಫ್ಲೈಟಲ್ಲಿ ನನ್ನನ್ನು ಕರ್ಕೊಂಡು ಹೋಗ್ತಾಯಿದ್ರು. ಯಾವುದರಲ್ಲಿ? ಹಾಂ, ಸ್ಪೆಷಲ್ ಫ್ಲೈಟಲ್ಲಿ ನನ್ನನ್ನು ಕರ್ಕೊಂಡು ಹೋಗ್ತಾಯಿದ್ರು. ಆದರೆ ಇವತ್ತು ನನಗೇನಾಗಿದೆ ಅಂದರೆ, ಇವತ್ತು ನನ್ನ ದಿನಗಳು ಹೆಂಗವ ಅಂದರೆ, ಇವತ್ತು ನನ್ನ ವರ್ಷ ಹೆಂಗಿದೆ ಅಂದರೆ, ಇವತ್ತು ನನ್ನ ಜೀವನ ಹೆಂಗಿದೆ ಅಂದರೆ, ಇವತ್ತು ಫ್ಲೈಟಲ್ಲಿ ಸ್ಪೆಷಲ್ ಫ್ಲೈಟಲ್ಲಿ ತಿರುಗುವಂಥ ನಾನು ಇವತ್ತು ಪ್ರತಿಯೊಂದು ಲ್ಯಾಬ್ನಿಂದ ಲ್ಯಾಬ್ಗೆ ನನಗೆ ತೊಗೊಂಡು ತಿರುಗಾಡ್ಲತ್ತಾರ. BP ಚೆಕ್ ಮಾಡಬೇಕು, ಯೂರಿನ್ ಟೆಸ್ಟ್ ಮಾಡಬೇಕು, ಬ್ಲಡ್ ಟೆಸ್ಟ್ ಮಾಡಬೇಕು, ಆ ಟೆಸ್ಟ್ ಮಾಡಬೇಕು, ಈ ಟೆಸ್ಟ್ ಮಾಡ್ಬೇಕಂತೇಳಿ ಇವತ್ತು ಫ್ಲೈಟ್ನಲ್ಲಿ ತಿರ್ಗಾಕಿ ಎಲ್ಲಿ ತಿರುಗ್ಲತ್ತಿನ, ಲ್ಯಾಬಿಂದ ಲ್ಯಾಬಿಗೆ ನನಗೆ ಬ್ಲಡ್ ಟೆಸ್ಟ, ಯೂರಿನ್ ಟೆಸ್ಟ್ ಅಂತೇಳಿ ನನಗೇನು ಮಾಡ್ಲತ್ತಾರ, ತಿರುಗಿಸ್ಲತ್ತಾರ. ಇದು ನನ್ನ ಒಂದು ಕಷ್ಟದ ದಿನಗಳು, ಇದು ನನ್ನ ಶ್ರಮೆ ದಿನಗಳು, ಇದು ನನ್ನ ಒಂದು ಜೀವಿತದ ಪರಿಸ್ಥಿತಿ ಎಂಬುದಾಗಿ ಆಕೆ ಹೇಳ್ತಾಳೆ ಅಂತೇಳ್ರಿ. ಹಲ್ಲೆಲೂಯಾ. ಅದಕ್ಕೆ ನನ್ನ ಪ್ರೀತಿದವ್ರ ಮಕ್ಕಳೇ, ಬೈಬಲ್ನಲ್ಲಿ ಬರೆದಂಥ ಮಾತು ಸುಳ್ಳಲ್ಲ. ಪ್ರಸಂಗಿ 12 ವಚನ ನಾವು ಓದಿವಲ್ಲ ಪ್ರಾರಂಭದಾಗ, ಕಷ್ಟದ ದಿನಗಳು ನಿನಗೆ ಬರುವುದಕ್ಕಿಂತ ಮುಂಚಿತವಾಗಿ ಸಂತೋಷವಿಲ್ಲದಂಥ ವರ್ಷಗಳು, ಈ ವರ್ಷ ನನ್ನ ಜೀವಿತದಲ್ಲಿ ಸಂತೋಷ ಅಲ್ಲ, ಈ ವರ್ಷ ನನಗೆ ಸಂತೋಷ ಅಲ್ಲ, ಈ ಕಷ್ಟದ ದಿನಗಳು ನನಗೆ ಸಂತೋಷ ಇಲ್ಲಂಥ ವರ್ಷಗಳು ಹೇಳುವ ದಿನಗಳು ಬರೋದಕ್ಕಿಂತ ಒಳಗಾಗಿ ನೀನು ಯಾರಿಗೆ ನೆನೆಸ್ಬೇಕಪ್ಪ ಅಂತಂದರೆ ನಿನ್ನ ಸೃಷ್ಟಿಕರ್ತನ ಏನು ಮಾಡಿ ಜ್ಞಾಪಕ ಮಾಡ್ಕೊ ಎಂಬುದಾಗಿ ಹೇಳ್ತಾರೆ. ನಾವು ನೋಡ್ತೇವೆ ನನ್ನ ಪ್ರೀತಿದವ್ರ ಮಕ್ಕಳೇ, ಆ ಲತಾ ಮಂಗೇಶ್ಕರ್ ಹೇಳುವಂಥ ಸ್ಟೇಟ್ಮೆಂಟು ನಮ್ಮ ಬೈಬಲಿನ ಪ್ರಸಂಗಿ ಪುಸ್ತಕ 12ನೇ ಅಧ್ಯಾಯ 1ನೇ ವಚನಕ್ಕೆ ಭಾಳ ಸೂಟ್ ಆಗ್ತದೆ ಅಂತೇಳಿ. ಅಲ್ಲೆಲ್ಲೂಯಾ. ಆದರೆ ಇಲ್ಲಿ ಕೂತ್ಕೊಂಡು ಈ ಮಾತನ್ನು ಕೇಳುವಂಥ ನನಗೂ ನಿನಗೂ ಇದೊಂದು ಎಚ್ಚರಿಕೆ ಮಾತಾಗಿದೆ ಅಂತೇಳಿ. ಪ್ರತಿಯೊಬ್ಬರ ಜೀವಿತದಲ್ಲಿ ಕಷ್ಟದ ದಿನಗಳು, ಸಂತೋಷ ಇಲ್ಲಂದು ಹೇಳುವಂಥ ವರ್ಷಗಳು ಬಂದೇ ಬರ್ತಾವೆ ಅಂತೇಳಿ. ದೇವರ ವಾಕ್ಯ ಹೇಳ್ತದೆ, ಮಳೆ ಆದ ಮೇಲೆ ತಿರುಗಿ ಮತ್ತೆ ಮೋಡಗಳು ಬರುವು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಒಂದು ಸಲ ಓದ್ತೀಯಮ್ಮ ಅದು ವಚನ 12:1. ಮಳೆ ಆದ ಮೇಲೆ ತಿರುಗಿ ಮತ್ತೆ ಏನು ಬರ್ತಾವಂತ, ಮೋಡಗಳು ಬರ್ತಾವಂತ. ಓದಮ್ಮ ಪ್ರಸಂಗಿ 12. ಕಷ್ಟದ ದಿನಗಳು ಸಂತೋಷವಿಲ್ಲವೆಂದು, ಕಷ್ಟದ ದಿನಗಳು ಸಂತೋಷವಿಲ್ಲವೆಂದು ನೀನು ಹೇಳುವ
ಹೇಳುವ ವರ್ಷಗಳು ಸಮೀಪಿಸುವುದರೊಳಗಾಗಿಯೇ ಯೌವನದಲ್ಲಿಯೇ ನಿನ್ನ ಸೃಷ್ಟಿಕರ್ತನನ್ನು ಸ್ಮರಿಸು. ಆ ಕಷ್ಟದ ದಿನಗಳಲ್ಲಿ ಸೂರ್ಯನ ಬೆಳಕು ಚಂದ್ರನು ನಕ್ಷತ್ರಗಳು ಮೊಬ್ಬಾಗುವವು. ಮಳೆಯಾದ ಮೇಲೆಯೂ ಮೋಡಗಳು ಮತ್ತೆ ಬರುವವು. ನಾವು ನೋಡ್ತೇವೆ, ಮಳೆಯಾದ ಮೇಲೆ ಅಂದ್ರೆ ನೀನು ಕಣ್ಣೀರು ಸುರಿಸಿ ಹತ್ತು ಕಣ್ಣರ್ಸ್ಕೊಂಡು ಹಿಂಗೆ ಜರ ಕೂಡ್ತಿಲ್ಲ, ಕುಂತ ಮೇಲೆ ಮತ್ತೇನು ಬರ್ತದಂತ್ರಿ? ಮತ್ತೆ ಮೋಡಗಳು ಬರ್ತಾವೆ. ಮಳೆ ಆದಮೇಲೆ ಮತ್ತೆ ಮೋಡಗಳು ಬರ್ತಾವಂದ್ರೆ ನೀನು ಹಿಂಗೆ ಕಣ್ಣು ಒರೆಸ್ಕೊಳ್ಳೋದ್ರಾಗೆ ಇನ್ನೊಂದು ದುಃಖ ನೆನಪು ಬರ್ತದಂತ ನಿನಗೆ. ಮತ್ತೆ ಕಣ್ಣಾಗೆ ನೀರ ಸುರಿತಾವಂತ. ಮಳೆ ಆದ ಮೇಲೆ ತಿರುಗಿ ಮತ್ತೆ ಮೋಡಗಳು ಬರ್ತಾವಂದ್ರೆ ಕಷ್ಟ ಆದ ತಾಳ್ಕೊಲಾರ್ದಾಗ ನೀನು ಕಣ್ಣೀರು ಇಡ್ತಿ. ಆ ಕಣ್ಣೀರು ನೀನು ಒರೆಸ್ಕೊಂಡು ನೀ ಸಮಾಧಾನ ಮಾಡ್ಕೊಳ್ಬೇಕು. ನನಗೆ ಇನ್ನೊಂದು ಕಷ್ಟ ನೆನಪಿಗೆ ಬಂದು ಮತ್ತೆ ಕಣ್ಣೀರು ಧಾರೆಯಾಗಿ ಹೋಗ್ತಾವಂತ. ಹಲ್ಲೆಲೂಯಾ. ಅದಕ್ಕೆ ದೇವ್ರ ವಾಕ್ಯ ನೋಡ್ತೇವೆ, ಕಷ್ಟದ ದಿನಗಳು ಸಂತೋಷವಿಲ್ಲವೆಂದು ಹೇಳುವಂಥ ವರ್ಷಗಳು ನಿನ್ನ ಜೀವಿತದಲ್ಲಿ ಸಮೀಪಿಸಿದ್ರೊಳಗಾಗಿ ನಿನ್ನ ಸೃಷ್ಟಿಕರ್ತನ ಏನು ಮಾಡು, ಸ್ಮರಿಸು, ಜ್ಞಾಪಕ ಮಾಡ್ಕೋ. ಯಾಕಪ್ಪ ಅಂತಂದರೆ ಸೂರ್ಯನು, ನಕ್ಷತ್ರಗಳು, ಚಂದ್ರನು ಅವು ಮಬ್ಬಾಗಿ ಹೋಗ್ತಾವಂತ. ಅಂದರೆ ನಿನ್ನ ಜೀವಿತದಲ್ಲಿ ಅಂಧಕಾರ ಅಂತಕ್ಕಂಥದ್ದು ಬರ್ತದಂತ. ನಿನ್ನ ಜೀವಿತದಲ್ಲಿ ಬೆಳಕಂತಕ್ಕಂಥದ್ದು ಇರೋದಿಲ್ಲ. ನಿನ್ನ ಜೀವಿತದಲ್ಲಿ ಅಂಧಕಾರ ಬರ್ತದೆ, ನಿನ್ನ ಜೀವಿತದಲ್ಲಿ ಕತ್ತಲು ಬರ್ತದೆ. ನಿನ್ನ ಜೀವಿತದಲ್ಲಿ ಅಂಧಕಾರ ಬಂದಾಗ, ನಿನ್ನ ಜೀವಿತದಲ್ಲಿ ಕತ್ತಲೆ ಬಂದಾಗ ನಿನಗೆ ಮಾರ್ಗ ಅಂತಕ್ಕಂಥದ್ದು ಗೊತ್ತಾಗಂಗಿಲ್ಲ. ನೀನು ಯಾವ ಕಡೆ ಹೋಗಬೇಕು, ಯಾವ ಕಡೆ ಪ್ರಯಾಣ ಮಾಡಬೇಕಂತೇಳಿ ನಿನಗೆ ಗೊತ್ತಾಗೋದಿಲ್ಲ. ಕಾರಣ ಏನಪ್ಪ ಅಂತಂದರೆ ದೇವರ ವಾಕ್ಯದಲ್ಲಿ ನೋಡ್ತೇವೆ, ಸೂರ್ಯನು, ಬೆಳಕು ಕೊಡುವಂಥ ಸೂರ್ಯನು, ಚಂದ್ರನು ಮಬ್ಬಾಗ್ತಾರೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ. ಅದಕ್ಕೋಸ್ಕರ ನನ್ನ ಪ್ರೀತಿ ದೇವರ ಮಕ್ಕಳೇ, 2026ನೇ ವರ್ಷ ನಮ್ಮ ಜೀವಿತದಲ್ಲಿ ಶುಭ ವರ್ಷ ಆಗಬೇಕಪ್ಪ ಅಂತಂದರೆ, ಕ್ಷೇಮಕರವಾದಂಥ ವರ್ಷ ಆಗಬೇಕಪ್ಪ ಅಂತಂದರೆ, ಈ ವರ್ಷ ನಮ್ಮ ಜೀವಿತದಲ್ಲಿ ಸುಖ ಸಂತೋಷ ತರುವಂಥ ವರ್ಷಗಳಿಗೆ ಮಾರ್ಪಡಬೇಕಪ್ಪ ಅಂತಂದರೆ, ನಾನು ನೀನು ಮಾಡಬೇಕಾದಂಥ ಒಂದೇ ಒಂದು ಕೆಲಸ ಏನಪ್ಪ ಅಂತಂದರೆ, ನಾನು ನೀನು ದೇವ್ರ ಮಾತುಗಳನ್ನು ಕೇಳಬೇಕಂತೇಳಿರಿ. ಹಲ್ಲೆಲೂಯಾ. ಒಂದೇ ಕಂಡೀಷನ್, ದೇವ್ರ ಮಾತುಗಳನ್ನು ಕೇಳಬೇಕು. ಈ ವರ್ಷ ದೇವರ ಆಜ್ಞೆಗಳನ್ನು ಕೈಕೊಳ್ಬೇಕು ಮತ್ತು ದೇವರ ಸನ್ನಿಧಿಯನ್ನು ನಿರ್ಲಕ್ಷ್ಯ ಮಾಡಬಾರ್ದು ಅಂತೇಳಿರಿ. ಹಲ್ಲೆಲೂಯಾ. ಈ ರೀತಿಗೆ ನಾನು ನೀನು ಮಾಡೋದಾದರೆ ನಂಬರ್ 3 ಬನ್ನಿ ನಾವು ಮೂರನೇದಾಗಿ ಯಾವ ವರ್ಷ? ನಂಬರ್ 3 ಮೂರನೇದಾಗಿ ಈ ವರ್ಷ ಎಂಥ ವರ್ಷ ನೋಡ್ರಿ. ಜೆನೆಸಿಸ್ ಆದಿಕಾಂಡ 26ನೇ ಅಧ್ಯಾಯ 12ನೇ ವಚನ ಓದಮ್ಮ. ಮೂರನೇ ವರ್ಷ ಯಾವ ವರ್ಷ? ಈ ವರ್ಷ ನಿನ್ನ ಜೀವಿತದಲ್ಲಿ ಯಾವ ರೀತಿಗೆ ಮಾರ್ಪಡುತ್ತದೆ? ಬನ್ನಿ ನಾವೆಲ್ಲರೂ ಕೂಡ ಆದಿಕಾಂಡ 26ನೇ ಅಧ್ಯಾಯ 12ನೇ ವಚನ ಓದಮ್ಮ. ಇಸಾಕನು ಆ ದೇಶದಲ್ಲಿ ಬೀಜವನ್ನು ಬಿತ್ತಿ ಅದೇ ವರ್ಷದಲ್ಲಿ 100ರಷ್ಟು ಬೆಳೆಯನ್ನು ಹೊಂದಿದನು. ಹಲ್ಲೆಲೂಯಾ. ಎಲ್ಲರೂ ನನ್ನ ಕಡೆ ನೋಡ್ತೀರಾ? ಮೂರನೇ ವರ್ಷ ದೇವರು ನಿಮಗೆ ಕೊಡುವಂಥ ಶುಭ ವರ್ಷ 2026ನೇ ವರ್ಷ ನಿಮ್ಮ ಜೀವಿತದಲ್ಲಿ ಯಾವ ರೀತಿಗೆ ಮಾರ್ಪಡ್ತದಪ್ಪ ಅಂದರೆ, ನಿಮ್ಮ ಜೀವಿತದಲ್ಲಿ ಯಾವ ರೀತಿಗೆ ಬದಲಾಗ್ತದಪ್ಪ ಅಂದರೆ, ನಿಮ್ಮ ಜೀವಿತದಲ್ಲಿ ಈ ವರ್ಷ ಹೇಗೆ ಜರುಗ್ತದಪ್ಪ ಅಂತಂದರೆ 100ರಷ್ಟು ನಿಮಗೆ ಪ್ರತಿಫಲ, 100ರಷ್ಟು ಆಶೀರ್ವಾದ ತರುವಂಥ ವರ್ಷವಾಗಿ ಈ ವರ್ಷ ಮಾರ್ಪಡ್ತದೆ ಅಂತೇಳಿರಿ. ಹಲ್ಲೆಲೂಯಾ. ಯಾವಾಗ ಈ 100ರಷ್ಟು ಆಶೀರ್ವಾದ ನಮ್ಮ ಜೀವಿತದಲ್ಲಿ ಮಾರ್ಪಡ್ತದಪ್ಪ ಅಂತಂದರೆ, ದೇವರ ಸನ್ನಿಧಿಯನ್ನು ನಾವು ಪ್ರೀತಿ ಮಾಡಿದಾಗ. ಯಾವಾಗ 100ರಷ್ಟು ಆಶೀರ್ವಾದ ನಮಗೆ ಬರ್ತದಪ್ಪ ಅಂತಂದರೆ, ದೇವರ ಮಾತುಗಳನ್ನು ನಾವು ಜಾಗ್ರತೆಯಿಂದ ಕೇಳಿದಾಗ. ಯಾವಾಗ 100ರಷ್ಟು ಆಶೀರ್ವಾದ ನಮಗೆ ಬರ್ತದಪ್ಪ ಅಂತಂದರೆ, ನಾವು ನೋಡ್ತೇವೆ ದೇವರ ಆಜ್ಞೆಗಳನ್ನು ಕೈಕೊಂಡು ನಡೆದಾಗ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿ. ಹಲ್ಲೆಲೂಯಾ. ಅದಕ್ಕೆ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಇಲ್ಲಿ ಆದಿಕಾಂಡ 26ನೇ ಅಧ್ಯಾಯದಲ್ಲಿ ಈ 100ರಷ್ಟು ಆಶೀರ್ವಾದ ದೇವ್ರು ನಾನು ನಿಮ್ಗೆ ಕೊಡ್ತೀನಿ ವರ್ಷ ಎಂಬುದಾಗಿ ಹೇಳ್ತಾ ಇದ್ದೇನಪ್ಪ ಅಂತಂದರೆ, ಮಾತು ಕೊಟ್ಟು ದೇವ್ರು ಯಾವತ್ತೂ ಕೂಡ ಮಾತು ತಪ್ಪುವುದಿಲ್ಲ ಅಂತೇಳಿರಿ. ಹಲ್ಲೆಲೂಯಾ. ಎಂಥ ಅದ್ಭುತವಾದಂಥ ಮಾತು ಕೊಡ್ತಾನಪ್ಪ ಅಂದರೆ, 100ರಷ್ಟು ಬೆಳೆ, 100ರಷ್ಟು ಆಶೀರ್ವಾದ, 100ರಷ್ಟು ಪ್ರತಿಫಲ ನಾನು ನಿಮಗೆ ಕೊಡ್ತೇನೆ ಎಂಬುದಾಗಿ ಈ ವರ್ಷ ಹೇಳ್ತಾ ಇದ್ದೇನೆ ಅಂತೇಳಿ. ಹಲ್ಲೆಲೂಯಾ. 50-50 ಅಲ್ರಿ, ಅರ್ಧಂಬರ್ಧ ಅಲ್ಲ. ಈ ವರ್ಷ ನಿನ್ನನ್ನು ಯಾವ ರೀತಿಗೆ ಹೆಚ್ಚಿಸಬೇಕು, ಯಾವ ರೀತಿಗೆ ನಿನ್ನನ್ನು ಬ್ಲೆಸ್ ಮಾಡಬೇಕೆಂಬುದಕ್ಕೆ ದೇವರು ತೀರ್ಮಾನ ಮಾಡಿ ಈ ವರ್ಷ ಕೊಟ್ಟಿದ್ದಾನಪ್ಪ ಅಂತಂದರೆ, ಆತನು ನಿನಗೆ 100ರಷ್ಟು ಆಶೀರ್ವಾದ ಮಾಡಬೇಕೆಂಬುದಾಗಿ ಈ ವರ್ಷ ಕೊಟ್ಟಿದ್ದಾನೆ ಅಂತೇಳಿ. ಹಲ್ಲೆಲೂಯಾ. ಓ ನನ್ನ ಪ್ರೀತಿಯ ತಮ್ಮ ತಂಗಿ, ನಿನ್ನ ಜೀವಿತದಲ್ಲಿ ದೇವರು ಕೊಡುವಂಥ 100ರಷ್ಟು ಆಶೀರ್ವಾದ ನಾನು ನೀನು ಹೊಂದ್ಕೊಳ್ಬೇಕೆಂಬುದೇ ದೇವ್ರ ಮನಸ್ಸಿದೆ ಅಂತೇಳಿ. ಹಲ್ಲೆಲೂಯಾ. ಇಸಾಕನ ಜೀವಿತವನ್ನು ನೋಡ್ತೇವೆ. ಇದು ತನ್ನ ಸ್ವಂತ ದೇಶ ಅಲ್ಲ, ಸ್ವಂತ ಊರಲ್ಲ, ತನ್ನ ದೇಶ ಅಲ್ಲ, ತನ್ನ ಜನಾಂಗ ಅಲ್ಲ. ಆದರೆ ಇಸಾಕನು ಫಿಲಿಷ್ಟಿಯ ದೇಶಕ್ಕೆ ಆತನು ಬರ್ತಾನೆ. ಯಾತ್ರಿಕನಾಗಿ, ಪ್ರಯಾಣಿಕನಾಗಿ ಆತನು ದೇವರು ಹೇಳಿದಂಥ ಸ್ಥಳಕ್ಕೆ ಆತನು ಪ್ರಯಾಣ ಮಾಡ್ತಾ ಇರ್ತಾನೆ. ಅದನ್ನು ನೋಡ್ತೇವೆ ನನ್ನ ಪ್ರೀತಿ ದೇವ್ರ ಮಕ್ಕಳೇ. ಯಾವಾಗ ಫಿಲಿಷ್ಟಿಯ ದೇಶಕ್ಕೆ ಆತನು ಬರ್ತಾನೋ, ಬಂದಂಥ ಸಂದರ್ಭದಲ್ಲಿ ಆತನೊಬ್ಬರು ಹೊಲ ಏನು ಮಾಡ್ತಾನಂದರೆ ಪಾಲಕ್ಕೆ ತಗೋತಾನೆ. ಏನು ಮಾಡ್ತಾನೆ ರೀ? ಒಬ್ಬರು ಹೊಲ ಆತನ ಏನು ಮಾಡ್ತಾನೆ? ಪಾಲಕ್ಕೆ ತಗೋತಾನೆ. ಪಾಲಕ್ಕೆ ತೊಗೊಂಡು ಏನು ಮಾಡ್ತಾನೆ ಅಂದರೆ, ಇಡೀ ಫಿಲಿಷ್ಟಿಯರೆಲ್ಲ ಕಷ್ಟಪಡ್ತಾ ಇರ್ತಾರೆ.
ಬರಗಾಲ ಭಯಂಕರವಾಗಿ ಘೋರವಾಗಿರ್ತದೆ. ಯಾವ ಬೀಜ ಬೆತ್ತಿದ್ರೂ ಕೂಡ ಭೂಮಿಯಿಂದ ಮೇಲೆ ಬರುವುದಿಲ್ಲ. ದೇವರನ್ನ ನೋಡ್ತೇವೆ, ಆಕಾಶವನ್ನು ಕಬ್ಬಿಣದಂತೆ ಭೂಮಿ ತಾಮ್ರದಂತೆ ಮಾಡಿರ್ತಾನೆ. ಇಡೀ ಭೂಮಂಡಲವನ್ನು ದೇವರು ಶಿಕ್ಷಿಸ್ತಾನೆ. ಬರಗಾಲ ಅಂತಕ್ಕಂಥದ್ದು ಫಿಲಿಷ್ಟ್ ದೇಶದಲ್ಲಿ ಬಹಳ ಘೋರವಾಗಿರ್ತದೆ. ಅಂಥ ಸಂದರ್ಭದಲ್ಲಿ ದೇವರ ಮಗನಾಗಿರುವಂಥ ಈ ಈಸಾಕನು ನಾವು ನೋಡ್ತೇವೆ, ಆತನ ಜೀವಿತದಲ್ಲಿ ವಿಧೇಯತೆಯನ್ನು ತಂದೆಯಿಂದ ಕಲಿತಂಥ ಈತನು, ದೇವರಿಗೆ ಭಯಭಕ್ತಿ ನಡ್ಕೊಂಡಂಥ ಈ ಮನುಷ್ಯನು ತನ್ನ ಪ್ರಯಾಣವಾಗಿ ಹೋಗ್ತಾ ಆತನು ಫಿಲಿಷ್ಟ್ರ ದೇಶಕ್ಕೆ ಬಂದಂಥ ಸಂದರ್ಭದಲ್ಲಿ ಆತನು ಏನು ಮಾಡ್ತಾನಂದರೆ, ಆ ಫಿಲಿಷ್ಟ್ರಲ್ಲೇ ಏನು ಮಾಡ್ತಾನಂದರೆ ಒಂದು ಹೊಲ ಏನು ಮಾಡ್ತಾನಂದರೆ ಪಾಲಕ್ಕೆ ತಗೋತಾನೆ. ಅವರೆಲ್ಲ ಅಂತಾರ, ಹುಚ್ಚ, ನಮ್ಮ ಹೊಲ ನಾವು ಬೆಳಿಬೇಕಂತ ಎಷ್ಟೋ ಕಷ್ಟಪಡ್ಲತ್ತೀವಿ, ಆದರೆ ಏನಾಗ್ಲತ್ತದ ನಮ್ಗೆ, ಮ್ಯಾಲ ಮಳೆ ಬರ್ತಾ ಇಲ್ಲ, ಇಲ್ಲಿ ಭೂಮಿ ಬೆಳೀತಾ ಇಲ್ಲ, ಅಂಥದ್ರೆ ನಾವೇ ಕಷ್ಟಪಡ್ತಾ ಇದ್ದೀವಿ. ನೀ ಈ ಊರವಲ್ಲ, ನೀನು ಈ ಊರವಲ್ಲ, ಈ ಹೊಲ ಈ ಭೂಮಿ ಬಗ್ಗೆ ನಿನಗೆ ಇದು ಕಲ್ಲಾಗ್ಯದದು ಅಂತಾರೆ ಅವರು. ಏನಾಗ್ಯದದು? ಕಲ್ಲಾಗ್ಯದದು. ನಮಗೆ ಗೊತ್ತದ, ನಮ್ಮೂರದ ಇದು, ನಮ್ಮ ಹೊಲ ಇಲ್ಲಿದ್ದು ಭೂಮಿ ಹೆಂಗದ, ಇಲ್ಲಿಂದ ಮಣ್ಣು ಹೆಂಗದ ಅಂತೇಳಿ ನಮಗೆ ಗೊತ್ತದ. ಅಂಥದ್ರಾಗ ಪಾಲ ತೊಗೋತೀನಂತಿ, ಪಾಲ ತೊಗೊಂಡು ನೀ ಏನು ಮಾಡ್ತೀವೋ ತಮ್ಮ ಅಂತಾರೆ. ಅವ ಅಂತಾನ, ಇಲ್ರಿ ನನಗೆ ಪಾಲ ಕೊಡ್ರಿ, ನಾವು ಈಗ ಬೀಜ ಬಿತ್ತಿ ತಿನ್ನಿದ್ರಾಗ ಅಂತ ನಾವು ಅಲ್ಲೆಲ್ಲಿಯ ನಾವು ನೋಡ್ತೇವೆ. ನನ್ನ ಪ್ರೀತಿ ದೇವರ ಮಕ್ಕಳೇ, ಆದಿಕಾಂಡ 26ನೇ ಅಧ್ಯಾಯ 12ನೇ ವಚನದಲ್ಲಿ ಓದಮ್ಮ ಒಂದ್ಸಲ. ಆದಿಕಾಂಡ 26:12. ಇಸಾಕನು ಆ ದೇಶದಲ್ಲಿ ಬೀಜವನ್ನು ಬಿತ್ತಿ ಅದೇ ವರ್ಷದಲ್ಲಿ 100ರಷ್ಟು ಬೆಳೆಯನ್ನು ಹೊಂದಿದನು. ಹಲ್ಲೆಲೂಯಾ. ನಾವು ನೋಡ್ತೇವೆ ನನ್ನ ಪ್ರೀತಿ ದೇವರ ಮಕ್ಕಳೇ, ದೇವರು ನಿನಗೆ 100ರಷ್ಟು ಪ್ರತಿಫಲ ಕೊಡುವಂಥ ವರ್ಷ ಹೆಂಗಿರ್ತದೆ ಗೊತ್ತದ ನಿಮಗೆ? ಮಳೆ ಮೇಲೆ ಡಿಪೆಂಡ್ ಆಗಬೇಕಾಗಿಲ್ಲ ನೀನು, ಗಾಳಿ ಮೇಲೆ ಡಿಪೆಂಡ್ ಆಗಬೇಕಾಗಿಲ್ಲ ನೀನು. ಮಳಿನೇ ಬರಬೇಕು, ಗಾಳಿನೇ ಬೀಸಬೇಕು, ಬೀಜನೇ ಬಿತ್ತಬೇಕಂತೇಳಿ ನೀ ಅದ್ರ ಮೇಲೆ ಡಿಪೆಂಡ್ ಆಗಬೇಕಾಗಿಲ್ಲ ನೀನು. ಆದರೆ ನಾವು ನೋಡ್ತೀವಿ, ಫಿಲಿಷ್ಟ್ರೆಲ್ಲರೂ ಕೂಡ ಮಳೆ ಮೇಲೆ ಡಿಪೆಂಡ್ ಆಗಿದ್ದರಿಂದ, ನೀರಿನ ಮೇಲೆ ಡಿಪೆಂಡ್ ಆಗಿದ್ದರಿಂದ ನಾವು ನೋಡ್ತೀವಿ ಅವರು ಎಷ್ಟೋ ಬರಗಾಲ ಅನುಭವಿಸ್ತಾ ಇದ್ರು. ಆದರೆ ಈಸಾಕನ ಏನು ಮಾಡೋದಂದರೆ, ತನ್ನ ದೇವರನ್ನು ನಂಬಿದ್ದರಿಂದ, ತನ್ನ ದೇವರ ಮೇಲೆ ನಂಬಿಕೆ ಇಟ್ಟು, ತನ್ನ ದೇವರ ಮೇಲೆ ವಿಶ್ವಾಸವಿಟ್ಟು, ಆ ಬರಗಾಲದಲ್ಲಿ ಆ ಫಿಲಿಷ್ಟ್ರಿಂದ ಪಾಲಕ್ಕೆ ತೆಗೆದ ಹೊಲದಲ್ಲಿ ಬೀಜವನ್ನು ಬಿತ್ತುತ್ತಾನೆ. ಅದೇ ವರ್ಷ ಆತನು ಏನು ಮಾಡ್ದನಪ್ಪ ಅಂತಂದರೆ 100ರಷ್ಟು ಬೆಳೆಯನ್ನು ಆತನು ಕೊಯ್ದನೆಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿರಿ. ಹಲ್ಲೆಲೂಯಾ. ನನ್ನ ಪ್ರೀತಿ ದೇವರ ಮಕ್ಕಳೇ, ಕೇಳೋದಕ್ಕಾಗಿ ಇದು ಭಾಳ ಆಶ್ಚರ್ಯ ಅನ್ನಿಸ್ತದೆ. ಇದು ನಿಮಗೆ ಕೇಳಲಿಕ್ಕೆ ಭಾಳ ಆಶ್ಚರ್ಯ ಆಗ್ತದೆ. ಬಟ್ ಇದು ಯಾವ ರೀತಿಗೆ ನಿಜ ಇದೆಯಪ್ಪ ಅಂತಂದರೆ, ಯೆಹೋವನು ದಯಪಾಲಿಸಿರುವಂಥ ಶುಭ ವರ್ಷ ಯಾವ ರೀತಿಗೆ ಇರ್ತದಪ್ಪ ಅಂತಂದರೆ, ದೇವರು ದಯಪಾಲಿಸಿರುವಂಥ ತನ್ನ ಮಕ್ಕಳಿಗೆ ದಯಪಾಲಿಸುವಂಥ ವರ್ಷ ಹೆಂಗಿರ್ತದಪ್ಪ ಅಂತಂದರೆ, ನಾವೊಂದು ವೇಳೆ ದೇವ್ರ ಮಾತುಗಳನ್ನು ಕೇಳಿದೆವಪ್ಪ ಅಂತಂದರೆ, ದೇವರ ಆಜ್ಞೆಗಳನ್ನು ಕೈಕೊಂಡಿವಪ್ಪ ಅಂತಂದರೆ, ದೇವರ ಸನ್ನಿಧಿಯನ್ನು ಗಟ್ಟಿಯಾಗಿ ನಾವು ಹಿಡ್ಕೊಂಡಿದ್ದೇವಪ್ಪ ಅಂದರೆ, ನವಮಿ ಅಂತೆ ನಾವು ನೋಡ್ತೇವೆ, ಆ ಒಂದು ಸನ್ನಿಧಿನ ಬಿಟ್ಟು ಬೇರೆ ಕಡೆ ಆ ಕಡೆ ಅಲಿಯದಂತೆ ದೇವರ ಸನ್ನಿಧಿನ ಗೌರವಿಸಿ ನಾವು ದೇವರಲ್ಲಿ ನಮ್ಮ ಇದ್ದಂಥ ಪರಿಸ್ಥಿತಿಗಳಲ್ಲೇ ನಾವು ನಿರೀಕ್ಷೆ ಉಳ್ಳವರಾಗಿದ್ದೇವಪ್ಪ ಅಂತೇಳಿರಿ. ನಾವು ದೇವರ ಮೇಲೆ ಭರವಸೆ ಉಳ್ಳವರಾಗಿದ್ದೀವಿ ಅಂತೇಳಿರಿ. ಈಸಾಕನು ಯಾವ ರೀತಿಗೆ, ನಾನು ನಂಬಿದಂಥ ದೇವರು ನನ್ನ ಕೈ ಬಿಡುವುದಿಲ್ಲ, ನಾನು ಆರಾಧಿಸುವಂಥ ದೇವರು, ನನ್ನ ತಂದೆ ಆರಾಧಿಸುವಂಥ ದೇವರು, ಆತನು ನಮ್ಮ ಕೈಯನ್ನು ಏನು ಮಾಡುವುದಿಲ್ಲ, ಬಿಡುವುದಿಲ್ಲ ಎಂಬುದಾಗಿ ಯಾವ ರೀತಿಗೆ ನಂಬಿ ವಿಶ್ವಾಸದಿಂದ ನಾವು ನೋಡ್ತೇವೆ ಆ ವರ್ಷದಲ್ಲಿ ಬೀಜವನ್ನು ಬಿತ್ತುತ್ತಾನೋ. ನಾವು ನೋಡ್ತೇವೆ ನನ್ನ ಪ್ರೀತಿ ದೇವರ ಮಕ್ಕಳೇ, ಅದೇ ವರ್ಷ 100ರಷ್ಟು ಬೆಳೆಯನ್ನು ಆತನು ಹೊಂದಿದ್ದೇನೆ ಬಗ್ಗೆ ನೋಡ್ತೀವಿ ಅಂತೇಳಿರಿ. ಹಲ್ಲೆಲೂಯಾ. ಈ ವರ್ಷ ಹೆಂಗಿರ್ತದಪ್ಪ ಅಂತಂದರೆ ನನ್ನ ಪ್ರೀತಿ ದೇವರ ಮಕ್ಕಳೇ, ದೇವರು ಕೊಡುವಂಥ ವರ್ಷ ಹೆಂಗಿರ್ತದಪ್ಪ ಅಂದರೆ, ಯೆಹೋವನು ದಯಪಾಲಿಸಿರುವಂಥ ಈ ಶುಭ ವರ್ಷ ಯಾವ ರೀತಿಗೆ ಇರ್ತದಪ್ಪ ಅಂತಂದರೆ, ಇದು 100ರಷ್ಟು ನಿಮ್ಮ ಜೀವಿತದಲ್ಲಿ ಯಾವ ರೀತಿಗೆ ಆಶೀರ್ವಾದ ತರ್ತದಪ್ಪ ಅಂದರೆ, ಈಸಾಕನ ಜೀವಿತದಲ್ಲಿ ತಂದಂತೆ ನಿನ್ನ ಜೀವಿತದಲ್ಲಿ ದೇವರು 100ರಷ್ಟು ಆಶೀರ್ವಾದ ಯಾವ ರೀತಿಗೆ ತರ್ತಾನಪ್ಪ ಅಂತಂದರೆ, ನನ್ನ ಪ್ರೀತಿ ದೇವರ ಮಕ್ಕಳೇ, ಯೆರೆಮೀಯನ ಪುಸ್ತಕದಲ್ಲಿ ಒಂದು ಮಾತಿದೆ, ಯಾರಾದರೂ ಓದ್ತೀರಾ? ಯೆರೆಮೀಯನ ಪುಸ್ತಕ 17ನೇ ಅಧ್ಯಾಯ ನೋಡಿ ದಯವಿಟ್ಟು. ಯೆರೆಮೀಯನ ಪುಸ್ತಕ 17ನೇ ಅಧ್ಯಾಯ 8ನೇ ವಚನ ಯಾರಾದರೂ ದಯವಿಟ್ಟು ಓದಿ ನನಗೆ ಸಹಾಯ ಮಾಡಿರಿ. ಬುಕ್ ಆಫ್ ಯೆರೆಮೀಯನ ಪುಸ್ತಕ 17ನೇ ಅಧ್ಯಾಯ 8ನೇ ವಚನ ಓದಮ್ಮ. ನೀರಾವರಿಯಲ್ಲಿ ನೆಡಲ್ಪಟ್ಟು ಹೊಳೆಯ ದಡದಲ್ಲಿ ತನ್ನ ಬೇರುಗಳನ್ನು ಹರಡಿ ಧಗೆಗೆ ಭಯಪಡದೆ ಹಸುರೆಲೆಗಳನ್ನು ಬಿಡುತ್ತಾ ಕ್ಷಾಮ ವರ್ಷದಲ್ಲಿಯೂ ನೀ ಮಾತು ನಿಮ್ಮ ಬೈಬಲ್ನಲ್ಲಿ ಅಂಡರ್ಲೈನ್ ಮಾಡ್ಕೊಡ್ರಿ. ಕ್ಷಾಮ ವರ್ಷದಲ್ಲಿಯೂ, ಬರಗಾಲದಲ್ಲಿಯೂ ಅಂತ ನೋಡ್ರಿ. ಯಾವ ವರ್ಷದಲ್ಲಂತ್ರಿ ಇದು? ಕ್ಷಾಮ ವರ್ಷ, ಬರಗಾಲದಲ್ಲಿಯೂ ಅಂತ ಬರ್ತದಲ್ಲ. ಓದಮ್ಮ. ನಿಶ್ಚಿಂತೆಯಾಗಿ ಸದಾ ಫಲ ಕೊಡುತ್ತಾ ಇರುವ ಮರಕ್ಕೆ ಸಮನಾಗಿರುವನು. ಹಲ್ಲೆಲೂಯಾ. ನಾವು ನೋಡ್ತೇವೆ ನನ್ನ ಪ್ರೀತಿ ದೇವರ ಮಕ್ಕಳೇ, ದೇವರು ಕೊಡುವಂಥ ಈ ಶುಭ ವರ್ಷ, ಈ ನೂತನ ವರ್ಷ 2026ನೇ ವರ್ಷ, ದೇವ್ರ ಮಾತು ಕೇಳುವುದರಿಂದ, ದೇವರ ಸನ್ನಿಧಿ ಪ್ರೀತಿ ಮಾಡುವುದರಿಂದ, ದೇವರ ಆಜ್ಞೆಗಳನ್ನು ಕೈಕೊಳ್ಳುವುದರಿಂದ, ದೇವರನ್ನು ಸನ್ಮಾನಿಸುವುದರಿಂದ
ಈ ರೀತಿಗೆ ಈ ವರ್ಷದ ಆಶೀರ್ವಾದ ಹೆಂಗಿರ್ತದಪ್ಪ ಅವ್ರಿಗಂತಪ್ಪ ಅಂತಂದರೆ ನಾವು ನೋಡ್ತೇವೆ ಮಳೆಯ ಮೇಲೆ ಡಿಪೆಂಡ್ ಆಗೋದು ಬೇಕಾಗಿಲ್ಲ ಅಂತೇಳಿ. ದೇವರು ಏನು ಮಾಡ್ತಾನಪ್ಪ ಅಂತಂದರೆ ಯಾವುದೇ ಸೋರ್ಸ್ ಇರಲಾರ್ದೆ ದೇವರು ಏನು ಮಾಡ್ತಾನಂತ ಅವರಿಗೆ ಆಶೀರ್ವಾದ ಮಾಡ್ತಾನಂತೇಳಿ. ಹಲ್ಲೆಲೂಯಾ. ಯಾವುದೇ ಸೋರ್ಸ್ ಇರಲಾರ್ದೆ, ಯಾವುದೇ ಜಾಬ್ ಇರಲಾರ್ದೆ, ಯಾವುದೇ ಉದ್ಯೋಗ ಇರಲಾರ್ದೆ, ಯಾವುದೇ ವ್ಯಾಪಾರ ಇರಲಾರ್ದೆ, ಏನೂ ಇಲ್ಲ ನಮ್ಮ ಹತ್ರ ಅಂತೀವಲ್ಲ ನಾವು ಒಂದೊಂದು ಸಲ. ಈ ವರ್ಷ ನಮಗೆ ಹೊಲನೇ ಬೆಳೆದಿಲ್ಲ ಅಂತೇಳಿ ರೈತರು ಅನ್ಬೋದು. ಈ ವರ್ಷ ನನಗೆ ಎಲ್ಲಿ ಉದ್ಯೋಗನೇ ಇಲ್ಲರಿ ಅಂತೇಳಿ ನಾವು ಅನ್ಬೋದು. ಬಟ್ ದೇವ್ರು ಏನು ಮಾಡ್ತಾನಂದರೆ ಆತನ ಮಾತು ಕೇಳಿದ್ರೆ, ಆತನ ಸನ್ನಿಧಿ ಪ್ರೀತಿ ಮಾಡಿದ್ರೆ ಈ ವರ್ಷ 2026ನೇ ವರ್ಷ ಹೆಂಗೆ ಬದಲಾಯಿಸ್ತಾನಪ್ಪ ಅಂತಂದರೆ 100ರಷ್ಟು ಆಶೀರ್ವಾದ ಹೆಂಗೆ ಕೊಡ್ತಾನಪ್ಪ ಅಂತಂದರೆ ದೇವರ ವಾಕ್ಯದಲ್ಲಿ ನೋಡ್ತೀವಿ. ಅದು ಕ್ಷಾಮ ಕಾಲದಲ್ಲಿಯೂ ಕೂಡ ಹಸುರಲ್ಲೇ ಬಿಡ್ತದಂತೆ. ಅಂದರೆ ಮಳೆ ಬಂದಿಲ್ಲ ಅಂದ್ರೂ ಕೂಡ ಅದು ಎಲ್ಲದಂತ್ರಿ, ಅದು ಎಲ್ಲದಂತ್ರಿ, ಅದು ನೀರಾವರಿಯ ಕಾಲುವೆಗಳ ಬಳಿಯಲ್ಲಿ ಅದಂಥದ್ದು. ಎಲ್ಲದಂತ್ರಿ, ನೀರು ಹರಿಯುವಂಥ ಕಾಲುವೆಗಳ ದಡಿಯಲ್ಲಿ ಆ ಮರದಂತ. ಅದಕ್ಕೆ ಏನು ಸಿಕ್ತಂತ, ಬೇರಿಗೆ ಏನು ಸಿಕ್ತದಂತ? ಮಳೆ ಬರಲಿಲ್ಲ ಅಂದ್ರೆ ಅದಕ್ಕೆ ಏನು ಸಿಕ್ತದಂತ? ಅದು ಎಲ್ಲದಂತ? ನೀರು ಹರಿಯುವಂಥ ಸ್ಥಳದಲ್ಲಿ ಅದ್ರ ಬೇರು ಒಳಗೆ ಹೋಗ್ಯಾವಂತ. ಈಗ ಹೇಳ್ರಿ, ನೀರು ಹರಿಯುವಂಥ ಸ್ಥಳ ಅಂದರೆ ಯಾವುದು? ದೇವರ ಸನ್ನಿಧಿನೇ ರೀ. ಗೊತ್ತಾ ನಿಮಗೆ? ನೀರು ಹರಿಯುವಂಥ ಸ್ಥಳ ಯಾವುದಂತಂದರೆ ದೇವರ ಸನ್ನಿಧಿನೇ, ದೇವ್ರ ಮಂದಿರನೇ. ನೀರಂದ್ರೆ ದೇವ್ರ ವಾಕ್ಯನೇ. ನೀರು ಜೀವಜಲ ಅಂತಂದ್ರೆ ದೇವ್ರ ವಾಕ್ಯನೇ. ಯಾರು ದೇವರ ಸನ್ನಿಧಿಯನ್ನು, ದೇವರ ಸಾನ್ನಿಧ್ಯವನ್ನು ಗಟ್ಟಿಯಾಗಿ ದಾವಿದನಂತೆ ಹಿಡ್ಕೊಂಡಿರ್ತಾರೋ, ಇಸಾಕನಂತ ಹಿಡ್ಕೊಂಡಿರ್ತಾರೋ, ಅಬ್ರಾಮನಂತ ಹಿಡ್ಕೊಂಡಿರ್ತಾರೋ, ಅವ್ರ ಬೇರುಗಳು ಎಲ್ಲಿರ್ತಾವಂತ್ರಿ? ಯಾರು ದೇವ್ರ ಸನ್ನಿಧಿ ಹಿಡ್ಕೊಂಡಿರ್ತಾರಲ್ರಿ, ಕಷ್ಟ ಬರಲಿ ನಷ್ಟ ಬರಲಿ ಏನೇ ಬರಲಿ, ನವಮಿ ಅಂತೆ ಊರು ಬಿಟ್ಟು ಓಡೋಗೋರಲ್ಲ. ಬರಗಾಲ ಬೆತ್ಲೆಹೇಮಿಗೆ ಬಂತ್ರಿ, ಏನಕ್ಕೀಗ ಒಬ್ಬಕ್ಕಿಗೆ ಬಂದ ಊರಾಗಿದ್ದವ್ರಿಗೆ ಬಂದಿತ್ತು ರೀ? ಏನು ಸ್ಪೆಷಲ್ಲಿಕ್ಕಿನ ಫ್ಯಾಮ್ಲಿ ಗಟ್ಟೆ ಬರಗಾಲ ಬಂದಿತ್ತೇನು? ಇಲ್ಲಲ್ಲ. ಆ ಬೆತ್ಲೆಹೇಮ್ನಾಗಿದ್ದವ್ರಿಗೆ ಎಲ್ಲರಿಗೆ ಬರಗಾಲ ಬಂದಿತ್ತಲ್ಲ. ಮತ್ತು ಬೆತ್ಲೆಹೇಮ್ನಾಗಿದ್ದವ್ರು ಯಾರೂ ಊರು ಬಿಟ್ಟಿಲ್ಲ. ಈ ಹೆಣ್ಣುಗಳು ಮಾತ್ರ ಏನು ಮಾಡ್ಯಾಳ? ಊರು ಬಿಟ್ಟಾಳ. ಬರಗಾಲದಲ್ಲೂ ಕೂಡ ಈ ಬೆತ್ಲೆಹೇಮ್ಲಿದ್ದಂಥ ಊರಿನವ್ರಿಗೆಲ್ಲ ದೇವ್ರ ಪೋಷಣೆ ಮಾಡ್ದನ ಇಲ್ರಿ? ಮಾಡ್ದನಲ್ಲ. ಮತ್ತು ನೀರಿನ ಕಾಲುವೆಗಳ ಬಳಿಯಲ್ಲಿ ಹರಿಯುವಂಥ, ನೀರಿನ ಕಾಲುವೆ ಆಗಿರುವಂಥ ಬೆತ್ಲೆಹೇಮು, ನೀರಿನ ಕಾಲುವೆ ಆಗಿರುವಂಥ ರೊಟ್ಟಿಯ ಮನೆ, ದೇವರ ಒಂದು ಮನೆಯನ್ನು, ದೇವರ ಮಂದಿರವನ್ನು, ಜೀವಸ್ವರೂಪನಾಥ ದೇವರು ಮಾತಾಡುವಂಥ ಸಭೆಯನ್ನು ಬಿಟ್ಟು ನಾವು ನೋಡ್ತೇವೆ. ನಾವು ಆ ಕಡೆ ಈ ಕಡೆ ಎಡಕ್ಕೂ ಬಲಕ್ಕೂ ಒಂದು ವೇಳೆ ತಿರುಗಲಿಲ್ಲಪ್ಪ ಅಂತಂದರೆ 100ರಷ್ಟು ಒಂದು ಸಂಡೇ ಚರ್ಚಿಗೆ ಬಂದು 2 ಸಂಡೇ ಗೈಪಾದ್ರೆ ಅಂತೇಳಿರಿ. ನೀವು ನೀರಿನ ಕಾಲುವೆಗಳ ಬಳಿಯಲ್ಲಿ ಇದ್ದಂಗೆ ರೀ. ಇದ್ದಂಗೆ ಇಲ್ಲ. ದೇವ್ರು ಮೊದಲೇ ನೀವು ಮರ ಅಂತ ಹೇಳತ್ತಾನ. ದೇವ್ರು ನಿಮ್ಗೆ ಎದಕ್ಕೆ ಹೋಲಿಸ್ಯಾನ? ಮರಕ್ಕೆ ಹೋಲಿಸ್ಯಾನ. ಮರದ ಬೇರೆ ಎಲ್ಲಿರ್ತಾವ ರೀ? ಬೇರೆ ಎಲ್ಲಿರ್ತಾವ? ಭೂಮಿಯಾಗ ಆಳವಾಗಿ ಇಳಿರ್ತವೆ. ಮತ್ತು ನಾವು ಒಂದು ವಾರ ಗಿಡ ಇಲ್ಲಿ ಕಿತ್ತಿ ಅಲ್ಲಿ ಹಚ್ಚಿದೆವು, ಅಲ್ಲಿದ್ದು ಕಿತ್ತು ಮತ್ತು ಆ ಕಡೆ ಹಚ್ಚಿದೆವು ಅಂತೇಳಿ ರೀ, ಗಿಡ ಏನಾಗ್ತದೆ ರೀ? ನಾವು ಒಂದು ಸಂಡೇ ಈ ಚರ್ಚ್ನಾಗ, ಒಂದು ಸಂಡೇ ಆ ಚರ್ಚ್ನಾಗ, ಒಂದು 3 ತಿಂಗಳು ಈ ಚರ್ಚ್ನಾಗ, ಒಂದು 3 ತಿಂಗಳು ಆ ಚರ್ಚ್ನಾಗ ಇದ್ದೇವೆ ಅಂದ್ರೆ ಗಿಡ ಏನಾಗ್ತದೆ ರೀ? ನಮಗೆ ದೇವ್ರ ಗಿಡ ಅಲ್ಲತ್ತನ, ಮರ ಅಲ್ಲತ್ತನ. ಏನಲ್ಲತ್ತನ? ಮರ ಅಂದಮೇಲೆ ಅದು ಒಂದು ಕಡೆ ಇರ್ತದೆ. ಗಾಳಿ ಬರ್ತದ, ತುಫಾನ್ ಬರ್ತದ, ಏನೇನೋ ಬರ್ತದ ಬರಲ್ರಿ. ಏನು ಗಾಳಿ ಬರ್ತದೆ, ತುಫಾನ್ ಬರ್ತದೆ, ಕಿತ್ಕೊಂಡು ಮತ್ತೊಂದು ಕಡೆ ಹೋಗಿರ್ತದೇನದು. ಮತ್ತು ವಿಶ್ವಾಸಿಗಳ ಜೀವನ ಹೆಂಗದ? ಆಶೀರ್ವಾದ ಯಾಕೆ ಹೊಂದಲ್ಲಾಗ ರೀ? ಆಶೀರ್ವಾದಗಳು ಯಾಕೆ ಬರಲ್ಲಪ್ಪ ಅಂದ್ರೆ ಇದೇ ರೀಸನ್. ಈ ವರ್ಷ ನಮ್ಗೆ ಇಷ್ಟು ಕಾಡೋದು ಹತ್ತದ್ರಿ ಅಂತಾರಲ್ರಿ, ಅಂತಾರಲ್ಲ, ಇದೇ ರೀಸನ್. ಅನ್ಯ ಜನರು ಅಂತಾರೆ, ಅವ್ರಿಗೆ ಗೊತ್ತಿರಲಾರ ಅಂತಾರೆ, ಕ್ರೈಸ್ತರು ಅಂತಾರಲ್ಲ, ಇದು ನಾಚಿಕೆ ಸಂಗತಿ. ಇದು ನಮ್ಮ ದೇವರಿಗೆ ಅವಮಾನ ಪಡಿಸ್ದಂಗೆ ಇದು, ಹೌದಲ್ರಿ? ಕ್ರೈಸ್ತರಾಗಿ ನಾವು ಇನ್ನೊಬ್ಬರು ಕೂತ್ಕೊಂಡು ಈ ವರ್ಷ ಏನ್ರಿ ನಮ್ಗೆ ಭಾಳ ಕೆಟ್ಟದ್ದು ಹತ್ತದ ಅಂದ್ರೆ ನಮ್ಮ ದೇವ್ರಿಗೆ ಏನು ಮಾಡ್ದಂಗೆ? ಅವಮಾನ ಪಡಿಸ್ದಂಗೆ ರೀ. ಯಾಕೆ ಇವತ್ತು ಕ್ರೈಸ್ತರು ಈ ರೀತಿಗೆ ಜೀವಿಸ್ತಾ ಇದ್ದಾರಪ್ಪ ಅಂದರೆ ರೀಸನ್ ಏನಪ್ಪ ಅಂತಂದರೆ, ದೇವ್ರ ಮನಸ್ಸೇನಂದರೆ ಈ 2026ನೇ ವರ್ಷ ಎಲ್ಲರಿಗೂ ಏನದಂದರೆ ಆತನು ಶುಭ ವರ್ಷವಾಗಿ ಆತನು ಮಾಡಬೇಕಂತಾರೆ. ಇಲ್ಲಿ ಹೇಳ್ತಾ ಇದ್ದಾನೆ, ಆತನು ಬಿಸಿಲಿನ ಧಗೆಗೆ ಭಯಪಡದೆ ಅಂತ. ಯೆರೆಮೀಯ 17:8 ಬಿಸಿಲು ಬಂದ್ರೂ ಕೂಡ ಅದರ ಒಂದು ಧಗೆಗೆ ಈ ಮರ ಭಯಪಡಲ್ಲ ಅಂತ. ಕಾರಣ ಅದ್ರ ಬೇರೆಲ್ಲವ
ದೇವರ ಸನ್ನಿಧಿ ಹಿಡ್ಕೊಂಡು ಯಾವ ಸಹೋದರಿ ಯಾವ ಸಹೋದರ ಯಾರು ಇರ್ತಾರಲ್ರಿ ಅವ್ರು ಯಾವುದಕ್ಕೂ ಏನು ಮಾಡಂಗಿಲ್ಲ ರೀ, ಭಯಪಡಲ್ಲ ಅವರು ಎದಕ್ಕೂ ಭಯಪಡಲ್ಲ. ಅವ್ರು ಬೇರೆಲ್ಲವ ನೀರಿನ ಕಾಲುವೆ ಬಳಿಯಲ್ಲಿ ಅವರ ಬೇರು ಆಳವಾಗಿ ಇಳ್ದವ ಅಂತೇಳಿ. ಆಳವಾಗಿರುವಂಥ ಬೇರಿಗೆ ನೀರು ಯಾವುದು ಕೊಡ್ಲತ್ತದ? ಭೂಮಿಲಿಂದ ಕಾಲುವೆ ಕೊಡ್ಲತ್ತದ ರೀ, ಹೌದಲ್ಲ? ಅದಕ್ಕೆ ಒಂದೇ ಮಾತನ್ನ ಹೇಳ್ಬೇಕಂದ್ರೆ, ಈ ವರ್ಷ ಜಾಬ್ ಇಲ್ಲಂದ್ರೂ ದೇವ್ರು ಏನು ಮಾಡ್ತಾನೆ ನಮಗೆ? ಹೊಲ ಬೆಳೆದಿಲ್ಲಂದ್ರೂ ದೇವ್ರು ಏನು ಮಾಡ್ತಾನೆ ನಮಗೆ? ಯಾವುದೇ ಸೋರ್ಸ್ ಇಲ್ಲ ಅಂದ್ರೂ ಕೂಡ ದೇವ್ರು ಏನು ಮಾಡ್ತಾನೆ? ಆಟೋ ನಡೆದಿಲ್ಲ ಅಂದ್ರೂ ಕೂಡ ಈ ವರ್ಷ ಏನು ಮಾಡ್ತಾನೆ ದೇವ್ರ? 100ರಷ್ಟು ಆಶೀರ್ವಾದ ಮಾಡ್ತಾನೆ ಅಂತೇಳಿರಿ. ಹಲ್ಲೆಲೂಯಾ. ಇದು ನಮ್ಮ ವಿಶ್ವಾಸ, ನಮ್ಮ ನಂಬಿಕೆ ಆಗಿರ್ಬೇಕಂತೇಳಿರಿ. ಹಲ್ಲೆಲೂಯಾ. ಅದಕ್ಕೆ ನಾವು ನೋಡ್ತೀವಿ ಯೆರೆಮೀಯ 17:8 ನೋಡ್ತೇವೆ, ಅದು ಕ್ಷಾಮ ಕಾಲಕ್ಕೆ ಭಯಪಡದೆ, ಅದು ಬರಗಾಲ ಬಂದ್ರೂ ಕೂಡ, ಅದಕ್ಕೆ ವಿಪರೀತವಂತ ಬಿಸಿಲು ಬಂದರೂ ಕೂಡ, ಅದು ನೀರಿನ ಕಾಲುವೆ ಬಳಿಯಲ್ಲಿ ಇದ್ದದ್ರಿಂದ ಆ ಮರಕ್ಕೆ ಏನು ಸಿಗ್ತದಪ್ಪ ಅಂತಂದರೆ, ಆ ನೀರು ಸಿಗೋದ್ರಿಂದ ಅದು ಹಚ್ಚು ಹಸುರೆಲೆಯನ್ನು ಬಿಡುತ್ತಾ ತಕ್ಕ ಕಾಲದಲ್ಲಿ ಕಾಲಕ್ಕದ ಏನು ಕೊಡ್ತಂತ್ರಿ? ಫಲ ಕೊಡ್ತದಂತೆ. ಹಲ್ಲೆಲೂಯಾ. ಅದರ ಒಂದು ಹಣ್ಣುಗಳು ಅದು ಬಹಳ ರುಚಿಯಾಗಿರ್ತದಂತ, ಅದರ ಫಲಗಳು ದೇವರು ಬಹಳ ಇಷ್ಟಪಡ್ತಾನೆ ಎಂಬುದಾಗಿ ದೇವ್ರ ವಾಕ್ಯದಲ್ಲಿ ನೋಡ್ತೀವಿ. ಅದಕ್ಕೋಸ್ಕರಾಗಿ ನನ್ನ ಪ್ರೀತಿಯ ದೇವ್ರ ಮಕ್ಕಳೇ, 2026ನೇ ವರ್ಷಕ್ಕೆ ಸಂಬಂಧಪಟ್ಟಂಥ ಈ 3 ವರ್ಷಗಳು 3 ವಿಧಾನದಲ್ಲಿ ಒಬ್ಬೊಬ್ಬರ ಜೀವಿತದಲ್ಲಿ ಮಾರ್ಪಡ್ತದೆ. ನಿನ್ನ ಜೀವಿತದಲ್ಲಿ ಯಾವ ರೀತಿಗೆ ಮಾರ್ಪಡಬೇಕಂತ ಇದೆಯಾ? ಒಂದು ಸಲ ಆಲೋಚನೆ ಮಾಡು. ಈ ಕರ್ತನ ಮೇಜು ಸಮೀಪ ಆಗೋದಕ್ಕಿಂತ ಮುಂಚಿತವಾಗಿ ಈ ವರ್ಷ ನಿನಗೆ ಆಶೀರ್ವಾದ 100ರಷ್ಟು ಆಶೀರ್ವಾದ ಮಾಡಬೇಕಂತೇಳಿ ದೇವರು ಈ ವರ್ಷ ಕೊಟ್ಟನ. ಆದರೆ ನೀನು ನಿನ್ನ ಪ್ರವರ್ತನೆಯಿಂದ ಇದು ಒಂದು ವೇಳೆ ಬರಗಾಲದ ವರ್ಷವಾಗಿ ನೀನು ಮಾರ್ಪಡಿಸ್ಕೊಂಡಿರಂದರೆ ಅದಕ್ಕೆ ದೇವ್ರ ಜವಾಬ್ದಾರನಲ್ಲ. ಅದಕ್ಕೆ ಯಾರು ಜವಾಬ್ದಾರಲ್ರಿ? ದೇವ್ರು ಏನು ಹೇಳ್ತಾನೆ? ಧರ್ಮೋಪದೇಶ ಕಂಡ 30ನೇ ಅಧ್ಯಾಯದಾಗ 2 ನಿಮ್ಮೆದುರೇ ಇಟ್ಟೀನಿ ಅಂತ ಹೇಳ್ತಾನೆ. ಏನು ಮಾಡೀನಿ? ಏನೇನು ಇಟ್ಟೀನಿ? ಜೀವ ಮತ್ತು ಮರಣ, ಆಶೀರ್ವಾದ ಮತ್ತು ಶಾಪ. ಜೀವ ಮರಣ ಆಶೀರ್ವಾದ ಶಾಪ 2 ಏನು ಮಾಡೀನಿ? ನಿಮ್ಮ ಎದುರು ಇಟ್ಟೀನಿ. ನೀವು ಯಾವ್ದು ಆಯ್ಕೆ ಮಾಡ್ಕೋತೀರಿ? ಈಗ ಯಾವ್ದು ಆಯ್ಕೆ ಮಾಡ್ಕೋಬೇಕೀಗ ನಾವು? ಜೀವ ಮರಣದಾಗ ಜೀವನೇ ಆಯ್ಕೆ ಮಾಡ್ಕೋಬೇಕು. ಆಶೀರ್ವಾದ ಶಾಪದಾಗ ಯಾವ್ದು ಆಯ್ಕೆ ಮಾಡ್ಕೋಬೇಕು? ಆಶೀರ್ವಾದನೇ ಆಯ್ಕೆ ಮಾಡ್ಕೋ. ಜೀವ ಬೇಕು, ಆಶೀರ್ವಾದ, ಇವೆರಡು ನಮಗೆ ಬೇಕಪ್ಪ ಅಂತಂದರೆ ಈ 3 ಮಾತುಗಳು ತಪ್ಪಲಾರ್ದಂಗೆ ಮಾಡಬೇಕು. ಏನು? ದೇವ್ರ ಮಾತುಗಳನ್ನು ಜಾಗ್ರತೆಯಿಂದ ಕೇಳಬೇಕು, ಆತನ ಆಜ್ಞೆಗಳನ್ನು ಕೈಕೊಳ್ಬೇಕು, ಆತನ ಸನ್ನಿಧಿಯನ್ನು ಏನು ಮಾಡಬೇಕು? ಗೌರವಿಸಬೇಕು, ಹೌದಲ್ಲ? ಈ 3 ಮಾಡಿದೆವಪ್ಪ ಅಂತಂದರೆ ನಮ್ಮ ಜೀವಿತದಲ್ಲಿ 2026ನೇ ವರ್ಷ 100ರಷ್ಟು ಕೈ ಹಾಕಿದಂಥ ಎಲ್ಲ ಕೆಲಸಗಳಲ್ಲಿ ದೇವರ ಆತನು ಸಫಲತೆಯನ್ನು ಕೊಡ್ತಾನೆ. ನಮ್ಮ ಪ್ರಯತ್ನಗಳಲ್ಲಿ ಆತನು ಯಶಸ್ಸನ್ನು ಕೊಡ್ತಾನೆ. ಆತನ ನೋಡ್ತೇವೆ, ಈಸಾಕನಿಗೆ ಯಾವ ರೀತಿಗೆ ಆತನು 100ರಷ್ಟು ಬೆಳೆಯನ್ನು ಕೊಟ್ಟನು. ಈಸಾಕನು ಬರಗಾಲದಲ್ಲಿ ಅದೇ ವರ್ಷ 100ರಷ್ಟು ಬೆಳೆಯನ್ನು ಹೊಂದಿದನು. ನನ್ನ ಪ್ರೀತಿದವ್ರ ಮಕ್ಕಳೇ, ನಮ್ಮ ಜೀವಿತದಲ್ಲಿ ದೇವರು 100ರಷ್ಟು ಆತನು ಆಶೀರ್ವಾದಗಳನ್ನು ಸುರಿಸುವಂತನಾಗಿದ್ದಾನೆ. ಈ 3 ವರ್ಷಗಳು ಶುಭದಾಯಕವಾದಂಥ ವರ್ಷಗಳಿವೆ. ಆದರೆ ನಾನು ನೀನು ಇವತ್ತು ಮಾಡುವಂಥ ತೀರ್ಮಾನದಿಂದ ಮುಂದಿನ ವರ್ಷ ನಮ್ಮ ಜೀವಿತದಲ್ಲಿ ಜರುಗ್ತದೆ ಅಂತೇಳಿ. ಇವತ್ತೊಂದು ಒಳ್ಳೆ ತೀರ್ಮಾನ ಮಾಡಿದೆಪ್ಪ ಅಂತಂದರೆ, ಓ ದೇವರೇ, ಇಲ್ಲಿ ತನಕ ದೇವರೇ ನಿನ್ನ ಮಾತು ನಾನು ಸರಿಯಾಗಿ ಕೇಳಿಲ್ಲಪ್ಪ ದೇವರೇ. ಓ ದೇವರೇ, ಇಲ್ಲಿ ತನಕ ದೇವರೇ ನಿನ್ನ ಆಜ್ಞೆಗಳನ್ನು ಮುರಿದಿನಪ್ಪ ದೇವರೇ. ಓ ದೇವರೇ, ಇಲ್ಲಿ ತನಕ ನಿನ್ನ ಸನ್ನಿಧಿಯನ್ನು ನಾನು ಗೌರವಿಸಲಪ್ಪ ದೇವರೇ. ನಿನ್ನ ಸನ್ನಿಧಿಯನ್ನು ಬಿಟ್ಟು ಆ ಕಡೆ ನಾನು ತಿರುಗಿದ್ದೀನಪ್ಪ ಆದರೆ ಈ 3 ವಿಷಯಗಳಲ್ಲಿ ನಾನು ತಪ್ಪು ಹೋಗಿದ್ದೀನಪ್ಪ ಆದರೆ, ಓ ದೇವರೇ ನನ್ನನ್ನು ಕ್ಷಮಿಸು. ಇವತ್ತೊಂದು ತೀರ್ಮಾನ ಮಾಡ್ತೇನೆ, ಇವತ್ತೊಂದು ಒಡಂಬಡಿಕೆಯನ್ನು ಮಾಡ್ತೇನೆ, ನಿನ್ನ ಜೊತೆ ಒಂದು ಒಪ್ಪಂದ ಮಾಡ್ಕೊಳ್ತೇನೆ, ನಿನ್ನ ಜೊತೆ ಇವತ್ತೊಂದು ನಿಶ್ಚಿತಾರ್ಥ ಮಾಡ್ಕೋತೇನೆ. ಇವತ್ತು ಈ 3 ನಾನು ಕೈಕೊಂಡು ನಡಿತೀನಿ ಅಂತೇಳಿ ಯಾರು ಇಲ್ಲಿ ಪ್ರಮಾಣ ಮಾಡಿ ಅದರಂತೆ ನಡೀತಿರಲ್ರಿ, ಅವರಿಗೆ 100ರಷ್ಟು ಪ್ರತಿಫಲ. 50-50 ಅಲ್ಲ, ಅರ್ಧ ಅಲ್ಲ, 100ರಷ್ಟು ದೇವರ ಆಶೀರ್ವಾದ ಮಾಡುವಂತನಿಗಿದ್ದೇನೆ. ಬನ್ನಿ, ಚಾಯ್ಸ್ ನಮಗೆ ದೇವರು ಕೊಟ್ಟಿದ್ದಾನೆ. ಅದನ್ನು ಮುಟ್ಟೋದಕ್ಕಿಂತ ಮುಂಚಿತವಾಗಿ ನಾವು ದೇವರಿಗೆ ಪ್ರಮಾಣ ಮಾಡೋಣ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು.